ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ರಿಗೂ ಕೂಡ ಇವತ್ತಿನ ಬೆಳಗಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಫ್ರೆಂಡ್ಸ್, ಲೈಫ್ ಅಲ್ಲಿ ನಾವು ಏನೆಲ್ಲ ಪಡ್ಕೊಳ್ತೀವಿ, ಸೊ ಎಷ್ಟೊಂದು ಪಡ್ಕೋತೀವಲ್ವಾ, ಮತ್ತೆ ಅದನ್ನ ವಾಪಸ್ ಕೊಡ್ಬೇಕನ್ನೋ ಋಣ ನಮ್ಗಿರತ್ತೆ. ವಿವೇಕಾನಂದರು ಹೇಳ್ತಾರೆ, ಸಮಾಜದಿಂದ ಏನಾದ್ರೂ ಪಡ್ಕೊಂಡಂತ ವ್ಯಕ್ತಿ ಸಮಾಜಕ್ಕೆ ಏನು ಕೊಡದೆ ಹೋದ್ರೆ ಅವನನ್ನ ದ್ರೋಹಿ ಅಂತ ಕರಿತೀವಿ. ಯಾಕಂದ್ರೆ ಕೊಡ್ಬೇಕು ಅನ್ನುವ ಮನಸ್ಸು ನಮ್ಮಲ್ಲಿ ಇರ್ಬೇಕು, ಅದು ಬಹಳ ದೊಡ್ಡದು ಅಂತ. ಒಂದು ಊರಿತ್ತು. ಅದು ಪಕ್ಕದ ಊರಲ್ಲಿ ಕಾಡಿನ ಪಕ್ಕ ಇತ್ತು ಆ ಊರು. ಅಂದ್ರೆ ಏನಾದ್ರೂ ಹೋಗ್ಬೇಕಾದ್ರೆ ಆ ಕಾಡಿನ ಪಾಸಾಗಿ ಹೋಗ್ಬೇಕಿತ್ತು. ಒಬ್ಬ ವ್ಯಾಪಾರಿಗೆ ಒಂದು ಊರಿಗೆ ಹೋಗ್ಬೇಕಿತ್ತು. ಸೊ ಅವನು ಕಾಡಿನ ಪಾಸಾಗಿ ಹೋಗ್ಬೇಕಿತ್ತು. ಸೊ ಅಲ್ಲಿ ಅವನತ್ರ ಸ್ವಲ್ಪ ದುಡ್ಡಿತ್ತು. ಹೋಗ್ಬೇಕಾದ್ರೆ ತುಂಬಾ ಭಯ ಆಗಿತ್ತು. ಯಾರಾದ್ರೂ ಜೊತೆಗಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಕೊಂಡು ಹೋದ. ಒಬ್ರು ಪಕ್ಕದಲ್ಲಿ ಸನ್ಯಾಸಿ ಒಬ್ರು ಸಿಕ್ಕಿದ್ರು. ಸೊ ತುಂಬಾ ಖುಷಿಯಿಂದ ಹೋದೆ. ಯಾಕಂದ್ರೆ ದುಡ್ಡಿದೆ. ಸನ್ಯಾಸಿ ಸಿಕ್ಕಿದಂದ್ರೆ ಆ ಸನ್ಯಾಸಿಗೆ ಏನು ಆಸೆ ಇರೋದಿಲ್ಲ. ಸೊ ಸೇಫ್ ಆಗಿ ಹೋಗ್ತಾ ಇದ್ದ. ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇದ್ರು. ಊಟಕ್ಕೆ ಟೈಮ್ ಆಯ್ತು. ಸೊ ಇಬ್ರು ಕೂಡ ಊಟಕ್ಕೆ ಕೂತ್ಕೊಂಡ್ರು. ವ್ಯಾಪಾರಿ ಊಟನ ಕಟ್ಕೊಂಡ್ ಬಂದಿದ್ದ. ಆಮೇಲೆ ಇಬ್ರು ಕೂಡ ಸೇರ್ಕೊಂಡು ಊಟ ಮಾಡಿದ್ರು. ಸನ್ಯಾಸಿ ತನ್ನ ಜೋಳಿಗೆಯಿಂದ ಏನೋ ಅವನ ಏನಿದೆ ಅಂತ ನೋಡಕ್ಕೆ ಒಂದು 2 ಬಾಳೆಹಣ್ಣನ್ನು ತೆಗಿಬೇಕಾದ್ರೆ ಒಂದು ಕಲ್ಲು ಕೂಡ ಬಿತ್ತು ಜೋಳಿಗೆಯಿಂದ. ಸೊ ಅಲ್ಲಿ ವ್ಯಾಪಾರಿ ಆಶ್ಚರ್ಯದಿಂದ ಕೇಳಿದ, ಜೋಳಿಗೆ ಬಿದ್ದೈತಿ ಏನಪ್ಪಾ, ವಜ್ರದ ಕಲ್ಲು ಅವನ ಹತ್ರ ಇದೆಯಲ್ವಾ, ಸನ್ಯಾಸಿ ಹತ್ರ ಇದಂತ ಆಶ್ಚರ್ಯದಿಂದ ಕೇಳ್ದೆ, ಏನಿದು ಕಲ್ಲು ಅಂತ. ಏನೋ ಒಂದು ಕಲ್ಲು ಸಿಕ್ತು, ಜೋಳಿಗೆಯಲ್ಲಿ ಹಾಕೊಂಡೆ, ಹೇಗ್ ಬಂತು ನಂಗೆ ಗೊತ್ತಿಲ್ಲ ಅಂತ ಸನ್ಯಾಸಿ ಹೇಳ್ದ. ಏನಂತ ಗೊತ್ತಿಲ್ಲ ಅಂತ ಸನ್ಯಾಸಿ ಹೇಳ್ದ. ಅದನ್ನ ಇವನಿಗೆ ಕೊಟ್ಬಿಟ್ಟ. ಯಾರು ವ್ಯಾಪಾರಿಗೆ ಕೊಟ್ಬಿಟ್ಟ, ನೀನ್ ತಗೊಂಡ್ ಹೋಗು ಇದು. ವ್ಯಾಪಾರಿಗೆ ತುಂಬಾ ಖುಷಿ ಆಯ್ತು. ಈ ವಜ್ರದ ಕಲ್ಲು ಅಂತ ಊರಿಗೆ ಬಂದು ಅದನ್ನ ಚೂರ್ ಚೂರ್ ಮಾಡಿ ಅದನ್ನ ಸೇಲ್ ಮಾಡ್ಬಿಟ್ಟು ತುಂಬಾ ಶ್ರೀಮಂತ ಆದ, ಕೋಟ್ಯಾಧಿಪತಿ ಆದ ಅವನು. ಸೊ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅನ್ಕೊಂಡ, ಈಗ ನಾನು ಇಷ್ಟು ಕೋಟ್ಯಾಧಿಪತಿ ಆಗಿದ್ದೀನಿ, ಅದಕ್ಕೆ ಕಾರಣ ಆ ಸನ್ಯಾಸಿ. ಅವನಿಗೆ ಒಂದು ಥ್ಯಾಂಕ್ಸ್ ಕೂಡ ನಾನು ಹೇಳಿಲ್ಲ ಅಲ್ಲ ಅಂತ. ಸೊ ಮತ್ತೆ ತನ್ನ ಕೆಲ್ಸಗಾರಿಗೆ ಹೇಳಿ ಏನೋ ಎಲ್ಲಾ ಕಡೆ ಅವನನ್ನ ಹುಡುಕಿ ಅಂತ ಹೇಳಿದ್ರು. ಒಂದ್ 3 ವರ್ಷದ ನಂತರ ಅವ್ನು ಸಿಕ್ಕಿದ. ಯಾರು ಸನ್ಯಾಸಿ ಸಿಕ್ಕಿದ 3 ವರ್ಷದ ನಂತರ. ಆ ವ್ಯಾಪಾರಿ ಓಡ್ಕೊಂಡ್ ಕಾಡಿಗೆ ಹೋಗಿ ಅವನನ್ನ ಹಿಡ್ಕೊಂಡು ಆ ಇದು ಅವನಿಗೆಲ್ಲ ಸ್ಟೋರಿ ಹೇಳಿದ. ನಾನು ನಡ್ಕೊಂಡು ಹೋಗ್ತಾ ಇದ್ದಾಗ ನೀನ್ ಸಿಕ್ಕಿದೆ. ಸೊ ಅಲ್ಲಿಂದ ನಾವು ಒಟ್ಟಿಗೆ ಹೋಗಿ ಊಟ ಮಾಡಿದ್ವಿ. ಹೌದು, ನಾನು ಊಟ ಮಾಡಿದ್ದೆ, ಎಲ್ರ ಜೊತೆ ಊಟ ಮಾಡ್ತೀನಿ, ನಂಗೆ ನೆನ್ಪಾಗ್ಲಿಲ್ಲ ಯಾರು ಅಂತ ಹೇಳ್ದ ಸನ್ಯಾಸಿ. ಸೊ ಇನ್ನೊಂದು ಹೇಳ್ತೀನಿ, ನಿಮ್ಗೆ ನೆನ್ಪಾಗುತ್ತೆ, ನೀವು ಒಂದು ಬ್ಯಾಗಿಂದ ನನ್ಗೆ ನಿಮ್ಮ ಜೋಳಿಗೆಯಿಂದ ಒಂದು ಕಲ್ಲನ್ನ ಕೊಟ್ಟಿದ್ರಿ. ಹೌದಾ, ನನ್ ಜೋಳಿಗೆಯಲ್ಲಿ ಇದ್ದಿದ್ರೆ ಇವಾಗ್ಲೂ ಇದೆ, ನಾನು ಒಂದ್ ಕಲ್ಲು ಕೊಡ್ತೀನಿ ಬೇಕಾದ್ರೆ ಅಂತ ಹೇಳ್ದೆ. ಬೇಡ ಬೇಡ, ನಾನ್ ಕಲ್ ತಗೊಳಕ್ಕೆ ಬಂದಿಲ್ಲ. ಆದ್ರೆ ಏನ್ ಕೇಳಿ ಒಂದು ಕಂಡ ತಕ್ಷಣ ಏನು ಕೇಳದೆ ಕೊಡ್ತೀರಲ್ವಾ, ಕೊಡುವಂತ ಮನ್ಸನ್ನ ಕೊಡಿ ಅಂತ ಕೇಳ್ದ. ಸೊ ಫ್ರೆಂಡ್ಸ್, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆಯಲ್ವಾ ಈ ಸ್ಟೋರಿ. ಯಾಕಂದ್ರೆ ನಮ್ ಸುತ್ತಮುತ್ತ ಸುಮಾರು ಜನ ಇರ್ತಾರೆ. ಸುಮಾರು ಜನ ಏನು ದುಡ್ಡಿರುವವ್ರು ಇರ್ತಾರೆ, ಜ್ಞಾನ ಇರುವವ್ರು ಇರ್ತಾರೆ, ತಿಳುವಳಿಕೆ ಇರುವವ್ರು ಇರ್ತಾರೆ. ಸೊ ನಮ್ಮಲ್ಲಿ ಇರೋದನ್ನ ನಾವು ಹಂಚ್ಬೇಕು. ಸೊ ಹಂಚದೇ ಇದ್ರೆ ಅದು ವ್ಯರ್ಥವಾಗಿ ಹೋಗುತ್ತೆ. ಏನಾದ್ರೂ ಸಮಾಜಕ್ಕೆ ಕೊಡ್ಬೇಕು ಅಂದ್ರೆ ನಮ್ಗೆ ಫಸ್ಟ್ ಏನ್ ಬರ್ಬೇಕು, ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕು ಅಂದ್ರೆ ನಮ್ಗೆ ಏನ್ ಯೋಚನೆ ಬರುತ್ತೆ, ನಾವು ದುಡ್ಡು ಕೊಡ್ಬೇಕು ಅಂತ. ಆದ್ರೆ ನಮ್ಮಲ್ಲಿ ಒಂದು ಒಳ್ಳೆ ಮಾತಿದೆ, ನಮ್ಮಲ್ಲಿ ಬರುವ ಒಂದು ನಗು, ಅದನ್ನ ಹಂಚ್ಬಹುದು. ಒಂದ್ ಪ್ರೀತಿಯನ್ನ ಹಂಚ್ಬಹುದು. ಒಳ್ಳೆ ಮಾತನ್ನ ಹಂಚ್ಬಹುದು. ಒಳ್ಳೆ ಜ್ಞಾನನ ಹಂಚ್ಬಹುದು. ನಮ್ಮಲ್ಲಿ ಏನು ನಾಲೆಜ್ ಇದೆ ಅದನ್ನು ಕೂಡ ನಾವು ತುಂಬಾ ಜನಕ್ಕೆ ಶೇರ್ ಮಾಡ್ತಾ ಇದ್ದೀವಿ. ಅಂತ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಸಂಧ್ಯಾ ಮೇಡಮ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಇದೀನಿ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಕೂಡ ಈ ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಮಾಡ್ದಾಗಿಂದ ಕಲಿತಾ ಇದ್ದೀನಿ, ಹಾಗೂ ತುಂಬಾ ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಯಾರೆಲ್ಲ ಇವತ್ತು ಹೊಸದಾಗಿ ಬಂದಿದ್ದೀರಾ, ನಿಮ್ಮನ್ನೆಲ್ಲ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಬೇಸಿಕ್ ಕೋರ್ಸ್ಗೆ. ಸೊ ನೀವು ಕೂಡ ಒಂದ್ ದಿವಸ ಇವತ್ತು ತಿಳ್ಕೊತೀರಾ, ನಾಳೆ ಖಂಡಿತ ಈ ಬೇಸಿಕ್ ಕೋರ್ಸ್ ಅನ್ನ ಮುಂದೆ ತಿಳ್ಸಕ್ ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಜ್ಞಾನನ ಹಂಚ್ತಾ ಇದ್ದೀರಾ. ಯಾವತ್ತು ನಾವು ಜ್ಞಾನ ಏನಾದ್ರೂ ಹಂಚ್ಬೇಕು ಅನ್ನೋದ್ರಿಂದ ದುಡ್ಡು ಅಂತ ವಿಷಯನ ಬಿಟ್ಟು ಬೇರೆನ್ ಕೂಡ ನಮ್ಮಲ್ಲಿ ಏನೆಲ್ಲ ಎಷ್ಟೊಂದು ಒಳ್ಳೆ ವಿಷಯಗಳಿದೆ ಅದನ್ನ ಹಂಚ್ತಾ ಹೋಗೋಣ. ನಿಮ್ಮನ್ನೆಲ್ಲ ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮಕ್ಕೆ. ಫ್ರೆಂಡ್ಸ್, ನನ್ನ ಹೆಸರು ಜಯಶ್ರೀ ಅಂತ, ಸಿಂಪಲ್ ಹೌಸ್ ವೈಫ್.
ಮನೆ ಹಸ್ಬೆಂಡ್ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಗುಡ್ ಇನ್ಕಮ್. ಆದ್ರೆ ನನ್ಗೆ ನಂದೇ ಆದಂತ ಇನ್ಕಮ್ ಬೇಕು ಅಂತ ತುಂಬಾ ಆಸೆ ಇತ್ತು. ಮನೇಲಿ ಇದೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ಈ ಫ್ರೆಂಡ್ ಒಂದು ಅವಕಾಶ ತೋರಿಸಿದ್ರು. ಸೊ ಅದು ಈ ಬ್ಯೂಟಿಫುಲ್ ಬಿಸ್ನೆಸ್ ಮೂಲಕ ನಾನು ಮನೇಲಿ ಇದ್ದು ಗುಡ್ ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದೀನಿ. ನನ್ಗೆ ತುಂಬಾ ಜನ ಇದ್ರಲ್ಲಿ ತುಂಬಾ ಈ ಫೀಲ್ಡ್ ಅಲ್ಲಿ ತುಂಬಾ ಜನ ಇದ್ದಾರೆ. ಅವ್ರದೇ ಆದಂತ ಬೇರೆ ಬೇರೆ ಜಾಬ್ ಅಲ್ಲಿ ಇದ್ದು ಕೂಡ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಇದ್ದು ಕೂಡ ಮಾಡ್ತಾ ಇದ್ದಾರೆ. ನನ್ಗೆ ಇನ್ಸ್ಪೈರ್ ಆದ ಲೇಡಿ, ಗ್ರೇಟ್ ಗ್ರೇಟ್ ವ್ಯಕ್ತಿ ಅಂತ ಹೇಳಕ್ಕೆ ತುಂಬಾ, ಒಂದು ಹೌಸ್ ವೈಫ್, ಸಿಂಪಲ್ ಹೌಸ್ ವೈಫ್ ಆಗಿದ್ರು. ಅವರು ಕೂಡ 2.5 ವರ್ಷದ ಮಗನನ್ನ ಹಿಡ್ಕೊಂಡು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು. ಇವಾಗ ಇಂಡಿಯಾದ ಟಾಪ್ ಅರ್ನರ್ ಆಗಿದ್ದಾರೆ. ಸೊ ಅವ್ರು ಯಾರು ಅಲ್ಲ, ಡಾಕ್ಟರ್ ಸುರೇಖಾ ಭಾರ್ಗವ್ ಅಂತ. ತುಂಬಾ ಜನಕ್ಕೆ ಅವರು ಕೂಡ ಮೋರ್ ದ್ಯಾನ್ ಕೋಟಿ ಪ್ರತಿ ತಿಂಗಳು ಅರ್ನ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ತುಂಬಾ ಜನಕ್ಕೆ ತುಂಬಾ ಲಕ್ಷಾಧಿಪತಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಜನರ ಲೈಫ್ ಅನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸೊ ಇಂಥದ್ದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಿಮ್ಗೆ ಒಂದು ಅವಕಾಶ ಇದೆ. ನೀವು ಕೂಡ ಎಲ್ರು ಕೂಡ ಬಂದು ಶೇರ್ ಮಾಡಿ. ನಿಮ್ಗೆ ಏನೋ ಮೋಟಿವೇಶನಲ್ ಟಾಕ್ ಇರ್ಬೋದು, ಯಾಕಂದ್ರೆ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗುವಂತದ್ದು ಈ ನಮ್ಮ ಮೋಟಿವೇಶನಲ್ ಟಾಕ್ ಅಥವಾ ಸ್ಟೋರಿ ಕೂಡ ಶೇರ್ ಮಾಡ್ಬೋದು. ಹಾಗೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಜೊತೆಗೆ ಒಂದು ಸಕ್ಸಸ್ ಸ್ಟೋರಿ. ಯಾಕೆ ಸಕ್ಸಸ್ ಸ್ಟೋರಿ ಬೇಕು? ಖಂಡಿತ ನಮ್ಗೆ ನಾವು ಏನು ಅಚೀವ್ ಮಾಡದೇ ಇರಬಹುದು, ಆದ್ರೆ ಬೇರೆಯವರ ಸ್ಟೋರಿನ ನಾವು ಶೇರ್ ಮಾಡಿದಾಗ ನಮ್ಗೆ ಅದೊಂದು ಇನ್ಸ್ಪಿರೇಷನ್ ಆಗುತ್ತೆ. ಬೇರೆಯವರಿಗೂ ಕೂಡ ಒಂದು ನಾವು ಇನ್ಸ್ಪೈರ್ ಮಾಡೋದಕ್ಕೆ. ಹೌದು, ಮುದುಕೇರಲ್ಲಿ ಇಷ್ಟೆಲ್ಲ ಅಚೀವ್ಮೆಂಟ್ ಆಗಿದೆ, ಎಷ್ಟೋ ಜನ ಇದ್ದಾರೆ, ಬೇರೆ ಬೇರೆ ತರದ ಬೇರೆ ಬೇರೆ ತರದ ಜನಗಳು ಈ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಶೇರ್ ಮಾಡಿದಾಗ ಖಂಡಿತ ಯಾರಾದ್ರೂ ಒಬ್ರಿಗೆ ಅದು ನಾವು ಏನ್ ಇರ್ತೀವಿ, ಹೌಸ್ ವೈಫ್ ಆದ್ರೆ ಹೌಸ್ ವೈಫ್ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಕೊಡ್ಬಹುದು, ಸ್ಟೂಡೆಂಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿಕೊಡ್ಬಹುದು. ಇದರಲ್ಲಿ ತುಂಬಾ ಜನ ಇದ್ದಾರೆ, ಬಿಸ್ನೆಸ್ ನವರಿಗೆ ಅಥವಾ ಜಾಬ್ ಅಲ್ಲಿ ಇರೋರಿಗೆ, ಬೇರೆ ಬೇರೆ ತರದ ಜನ ಇರೋದ್ರಿಂದ ನಾವು ಇದನ್ನು ಕಲ್ತಾಗ ಬೇರೆಯವರಿಗೆ ನಮ್ಗೆ ಹೇಳಕ್ಕೆ ತುಂಬಾ ಈಸಿ ಆಗುತ್ತೆ ಈ ಸಕ್ಸಸ್ ಸ್ಟೋರೀಸ್. ಮುಂದೆ ನಾವು ಕೂಡ ಒಂದು ಸಕ್ಸಸ್ ಸ್ಟೋರಿ ಆಗೋದಕ್ಕೆ ಇದು ಮೋಟಿವೇಟ್ ಮಾಡುತ್ತೆ. ನಾವು ಕೂಡ ಒಂದು ದಿವಸ ಆಗ್ಬಹುದು. ಸೊ ಇದನ್ನ ಖಂಡಿತ ಎಲ್ರು ಕೂಡ ಬಂದು ಶೇರ್ ಮಾಡಿ, ನಿಮ್ಮ ಹ್ಯಾಂಡ್ ರೈಸ್ ಮಾಡಿ. ಖಂಡಿತ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಶಾರದಾ ಮೇಡಮ್. Good morning. Trust what you feel and not what you have. Now, a caring relation doesn't require a large talk. A soft message is enough, because it is not the mouth that speaks, it is the heart that feels. ಸೊ ಈ ಕೋಟಿಂಗ್ ಅಲ್ಲಿ ನಮಗೆ ಖಂಡಿತ ಮುದುಕಿಯರಿಗೆ ಅಳವಡಿಸ್ಕೊಳ್ಬೇಕು ಅಂದ್ರೆ ನಾವು ಮುದುಕಿಯರಲ್ಲಿ ಮೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, ಮತ್ತೆ ಸಿಸ್ಟಮ್ ನ ಅಳವಡಿಸ್ಕೊಳ್ತೀವಿ. ಪ್ಲಾನ್ ಅರ್ಥ ಮಾಡ್ಕೊಂಡಾಗ ನಮ್ಮ ಬಾಯಿಂದ ಜಸ್ಟ್ ಎಲ್ಲೋ ಕೇಳಿದೀವಿ ಹೇಳೋದಕ್ಕಿಂತ ನಮ್ಮ ಮನಸ್ಸಾರೆ ಅದನ್ನ ಫೀಲ್ ಮಾಡ್ಕೊಂಡು ಹೇಳುವಾಗ ಬೇರೆಯವ್ರಿಗೆ ಅದು ಒಳ್ಳೆ ಇನ್ಸ್ಪೈರೇಷನ್ ಆಗುತ್ತೆ. ಸೊ ಇದಕ್ಕೆ ನನ್ಗೆ ತುಂಬಾ ಕೋಟಿಂಗ್ ಇಂದ ನಾನು ಕಲಿಯೋದು ಏನಂದ್ರೆ, ಯಾವುದೇ ವಿಷಯಗಳು ನಾವು ನೋಡಿದಾಗ ಅದ್ರಲ್ಲಿ ಎಷ್ಟೋ ವಿಷಯಗಳು ನಾವು ಕಲಿಯೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಅಂಡ್ ಅದೇ ರೀತಿ ಐ ಆಮ್ ಶಾರದಾಂಬಾಳ್, ಹೌಸ್ ವೈಫ್. ನನಗೆ ಮುದುಕಿಯರ ಅವಕಾಶಕ್ಕೆ ಬಂದು ನೋಡಿದಾಗ ಒಂದು ಅರ್ಥ ಆಯ್ತು, ಇಲ್ಲಿ ಎಲ್ಲಾ ವಿಧವಾದ ಕ್ಯಾಟಗರಿ ಜನಕ್ಕೂ ಈ ಅವಕಾಶದಲ್ಲಿ ಸ್ಟ್ರಾಂಗ್ ಡ್ರೀಮ್ ಇದ್ದಾಗ ಖಂಡಿತ ಏನ್ ಬೇಕೋ ಅದನ್ನ ಪಡ್ಕೊಳ್ಬಹುದು. ನಮ್ಮ ಹತ್ರ ಏನ್ ಕಮ್ಮಿ ಇದೆ ಅದನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಈ ಮುದುಕಿಯರ ಬಿಸ್ನೆಸ್ ಆಪರ್ಚುನಿಟಿ ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆ ರೀತಿಯಲ್ಲಿ ನೋಡಿದಾಗ ಎಷ್ಟೋ ಸಕ್ಸಸ್ ಆಗಿರೋರು, ಬಿಕಾಸ್ ನಾವು ಯಾರನ್ನೇ ಫಾಲೋ ಅಪ್ ಮಾಡ್ಬೇಕಂದ್ರೆ ಸಕ್ಸಸ್ ಆಗಿರೋರ್ನ ನಾವು ಫಾಲೋ ಅಪ್ ಮಾಡ್ಬೇಕು. ಆ ರೀತಿಯಲ್ಲಿ ಸಕ್ಸಸ್ ಆಗಿರೋ ಸ್ಟೋರೀಸ್ಗಳು ಸುಮಾರು ರಿಯಲ್ ಸ್ಟೋರೀಸ್, ಇಟ್ಸ್ ನಾಟ್ ಒಂದು ಫೇಕ್ ಮಾಡಿ ಹೇಳೋ ಅಂತ ಸ್ಟೋರಿ ಅಲ್ಲ. ಇಲ್ಲಿ ರಿಯಲ್ ಆಗಿ ಎಷ್ಟೋ ಜನರನ್ನ ನಾವು ಕಣ್ಣಾರ ನೋಡಿದ್ದೀವಿ, ಅವರ ಸಕ್ಸಸ್ಗಳು ನೋಡಿದ್ದೀವಿ. ಸೊ ಆ ರೀತಿಯಲ್ಲಿ ನನ್ ಒಬ್ಬರ ಸ್ಟೋರಿನ ನಾನು ಇಲ್ಲಿ ಶೇರ್ ಮಾಡೋದು ಏನಂದ್ರೆ, ಒಬ್ಬ ವ್ಯಕ್ತಿ ಸುಮಾರು ಬಿಸ್ನೆಸ್ಗಳು ಮಾಡ್ತಾ ಮಾಡ್ತಾ ಕೈ ಸುಟ್ಕೊಂಡಿರೋದು, ಅಂಡ್ ಒಂದು ಸ್ಟೇಜ್ ಅಲ್ಲಿ ಏನಂದ್ರೆ ಆತ್ಮಹತ್ಯೆ ಹೋಗೋ ಪರಿಸ್ಥಿತಿಯಲ್ಲಿ ಬಂದಿರೋರು. ಆ ರೀತಿ, ಯಾಕಂದ್ರೆ ಮಗುಗೆ ಒಂದು ಹೆಣ್ಮಗು, ಇಬ್ರು ಮಕ್ಕಳು ಅವ್ರಿಗೆ. ಅದಲ್ಲಿ ಹೆಣ್ಮಗುಗೆ
ಲಾಸ್ಟ್ ಮಗುಗೆ ಅದಕ್ಕೇನು ಆ ಸಮಯದಲ್ಲಿ ಅವ್ರ ಕೈಯಿಂದ ಆಹಾರ ಕೊಡೋದಕ್ಕೂ ಪರಿಸ್ಥಿತಿ ಆಗ್ಲಿಲ್ಲ. ಆ ತರ ಇದ್ದು ಆ ಮಗುನ ಕಳ್ಕೊಂಡ್ರು. ಅದು ಅವ್ರ ಮನ್ಸಿಗೆ ತುಂಬಾ ದುಃಖ ಆಗಿ ಟೋಟಲಿ ಡಿಪ್ರೆಸ್ ಮೋಡ್ ಹೋಗಿ ಸೂಸೈಡ್ ಮಾಡೋ ಅಷ್ಟು ಪರಿಸ್ಥಿತಿಗೆ ಬಂದಾಗ ಅವರಿಗೆ ಒಬ್ಬರ ವ್ಯಕ್ತಿ ಮುಖಾಂತರ ಮೋದಿಕೆಯರ ಅವಕಾಶ ಸಿಕ್ತು. ಅದನ್ನ ಅವರು ತಗೊಂಡು ಶುರು ಮಾಡಿ ಎಷ್ಟೋ ನೆಗೆಟಿವ್ಸ್ ಗಳನ್ನ ಫೇಸ್ ಮಾಡ್ತಾ ಮಾಡ್ತಾ ಆ ಏಟುಗಳು ಎಷ್ಟು ಬೀಳ್ತಾ ಅದನ್ನ ಗಟ್ಟಿಯಾಗಿ ಇಟ್ಕೊಂಡ್ರು. ಅದರಲ್ಲಿ ಏನಿದ್ರೇನು ನನ್ನ ಗುರಿನ ನಾನು ಸಾಧಿಸ್ಲೇಬೇಕು. ನಾನು ಏನ್ ಬದುಕ್ತಾ ಇದ್ದೆ ಅಲ್ಲಿಂದ ಎಷ್ಟು ಕೆಳಮಟ್ಟಕ್ಕೆ ಬಂದಿದ್ದೀನಿ, ಮತ್ತೆ ಮೇಲೆ ಬರ್ಬೇಕು ಅಂತ ಒಂದು ನಿರ್ಧಾರ ಮಾಡಿ ಮೋದಿಕೇರ್ನ ಶುರು ಮಾಡಿದ್ರು. ಅದು 22 ವರ್ಷ ಮೋದಿಕೇರ್ ಜರ್ನಿಯನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಅವ್ರ ಅಚೀವ್ಮೆಂಟ್ಸ್ ನೋಡಿದಾಗ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ 8 ಜನ ಅವರ ಸಿಸ್ಟರ್ಸ್ ಗಳಿಗೆ ಒಳ್ಳೆ ಒಂದು ದಾರಿ ದೀಪಗಳು ಮಾಡಿದ್ದಾರೆ. ಅದಲ್ಲದೆ ಎಷ್ಟು ಸಾಲ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಈಗ ಸಾಲ ಮುಕ್ತರಾಗಿ ಒಂದು ಅವರ ಲೈಫ್ ಸ್ಟೈಲ್ ಯಾವ ತರ ರೀಚ್ ಆಗಿದೆ ಅಂದ್ರೆ ಒಂದು ಕಾರುಗಳು, ಯಾಕಂದ್ರೆ 7 ಡಿಫ್ರೆಂಟ್ ಕಾರ್ಗಳು ತಗೊಂಡಿದ್ದಾರೆ, ಮನೆ ತಗೊಂಡಿದ್ದಾರೆ, ಮತ್ತೆ ಹೊರದೇಶಕ್ಕೆ 17 ಹೊರದೇಶಕ್ಕೆ ರೀಚ್ ಆಗಿದ್ದಾರೆ. ಅವರ ಹೆಸರು ಪ್ರಮೋದ್ ಆಚಾರ್ಯ. ಓಕೆ, ಅವ್ರು ಪಟ್ಟಿರೋ ಕಷ್ಟಗಳೆಲ್ಲ ನೋಡಿದಾಗ ನಾವು ಅದರಲ್ಲಿ 1% ಇಲ್ಲ ಅಂತ ಹೇಳ್ಬಹುದು. ಬಟ್ ಆದ್ರೇನು ಅವರ ಡ್ರೀಮ್ ಏನಿತ್ತು, ಗುರಿ ಏನಿತ್ತು ಅದನ್ನ ಮುಟ್ಸೋದಕ್ಕೆ ಈ ಮೋದಿಕೇರ್ ಅವಕಾಶ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬರ್ಬೋದು, ನಂದಾ ಮೇಡಮ್. ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಶುಭೋದಯ. ನಂಬಿಕೆ ಮುಖ್ಯ. ನಾವೆಷ್ಟು ನಂಬ್ತೀವೋ ಅಷ್ಟು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ. ಮತ್ತೆ ನಂಬಿಕೆಯಿಂದ ನಾವು ಮುಂದೆ ಬರ್ಬಹುದು ಅನ್ನೋದಕ್ಕೆ ಒಂದು ಇದಿದೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ನಂದಾ ಪಟಗಾರ್ ಅಂತ. ನಾನು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈಗ ನಾನು ರಿಟೈರ್ಮೆಂಟ್ ಆಗಿದ್ದೀನಿ. ಸೊ ನಾನು ಸರ್ವಿಸ್ ಅಲ್ಲಿ ಇದ್ದಾಗ್ಲೇನೆ ನಾನು ಈ ಒಂದು ಅವಕಾಶ ಸಿಕ್ತು ನನ್ನ ಫ್ರೆಂಡ್ ಮೂಲಕ. ಸೊ ಅದರಲ್ಲಿ ನಾನು ಕಲಿತಾ ಹೋದಾಗ ನಂಬಿಕೆ ಮಾಡ್ಕೊಂಡು ಹೋದಾಗ ನನ್ಗೆ ಇದ್ರಲ್ಲಿ ಏನೆಲ್ಲ ಇದೆ, ನಾನು ಯಾರಿಗೆಲ್ಲ ಬೆಳೆಸ್ಬೋದು, ಯಾರಿಗೆಲ್ಲ ನಾನು ಈ ಅವಕಾಶ ಕೊಡ್ಬೋದು ಅನ್ನೋದು ಗೊತ್ತಾಯ್ತು. ಬಹಳ ಖುಷಿ ಆಯ್ತು. ಮೊದ್ಲು ಗೊತ್ತಿರ್ಲಿಲ್ಲ ಅಂತ ಹೇಳಿ. ಬಟ್ ಈಗ ನನಗೆ ಅದರಲ್ಲಿ ಕಲಿತಾ ನನ್ಗೆ ಇದ್ರಲ್ಲಿ ನಂಬಿಕೆ ಜಾಸ್ತಿ ಆಯ್ತು. ತುಂಬಾ ಜನಕ್ಕೆ ಸಪೋರ್ಟ್ ಕೊಡ್ಬೋದು, ಆ ಸಪೋರ್ಟ್ ಇಂದ ನಾನ್ ಬೆಳಿಬೋದು, ಅವ್ರನ್ನ ಬೆಳೆಸಿ ನಾನ್ ಬೆಳಿಬೋದು ಅಂತ ಗೊತ್ತಾಯ್ತು. ಸೊ ಅದರಿಂದ ನಾನು ಈ ಒಂದು ನಂಬಿಕೆ ಮತ್ತೆ ಈ ಒಂದು ಇದ್ರಲ್ಲಿ ಒಬ್ರದ್ದು ಇದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಒಬ್ರು ಸಾಮಾನ್ಯ ಒಂದು ಮಹಿಳೆ ಅಂದ್ರೆ ಹೆಚ್ಚು ಓದಿದೆ ಇರುವಂತ ಒಬ್ಳು ಮಹಿಳೆ ಈ ಒಂದು ಅವಕಾಶನ ತಗೊಂಡು ನಂಬಿ ಆಕೆ ಕೆಲಸ ಮಾಡಿದಾಗ, ಅಂದ್ರೆ ಅವಳ ಯಜಮಾನ್ರು ಬರೀ ಪ್ಯೂನ್ ಆಗಿದ್ರು. ಪ್ಯೂನ್ ಸಂಬಳ ಎಷ್ಟು ಬರುತ್ತೆ ಎಲ್ಲರಿಗೂ ಗೊತ್ತಿದೆ. ಒಬ್ಬ ಪ್ಯೂನು ಗೌರ್ಮೆಂಟ್ ಎಂಪ್ಲಾಯಿನೇ ಇರ್ಬೋದು, ಅವ್ರಿಗೆ ಸಂಸಾರ ಸಾಗಿಸೋದೇ ಒಂದ್ ದೊಡ್ಡ ವಿಚಾರ ಆಗಿರುತ್ತೆ. ಅಂತದ್ರಲ್ಲಿ 2 ಮಕ್ಕಳನ್ನ ಅವ್ರು ಬೆಳೆಸಿ ಹೇಗಪ್ಪ ಅಂತ ಅನ್ಕೋತಿರ್ಬೇಕಾದ್ರೆ ಈ ಒಂದು ಅವಕಾಶ ತಗೊಂಡಿದ್ದಾರೆ. ದಿನಕ್ಕೆ ಒಂದು ಕಷ್ಟ, ದಿನದ ಒಂದು ಊಟಕ್ಕೆ ಕಷ್ಟ ಇರುವ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಬಿಸ್ನೆಸ್, ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಅವರು ಅದನ್ನ ನಂಬಿ ತುಂಬಾ ಜನಕ್ಕೆ ಅವರು ಈ ಅವಕಾಶನ ಕೊಟ್ಟು ಬೆಳೆಸಿ, ಸೊ ಅವ್ರಿಗೇನು ದಿನ ಕಳೆಯೋದೇ ಕಷ್ಟ ಆಗ್ತಿತ್ತು. ಹಾಗಿರ್ಬೇಕಾರೆ ಅವ್ರ ಮಗನ್ನ ಡಾಕ್ಟರ್ ಓದಿಸಿ, ಮಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿ, ಒಳ್ಳೆಯ ಐಷಾರಾಮಿ ಕಾರ್ಗಳು ತಗೊಂಡು ತುಂಬಾ ಜನಕ್ಕೆ ಸಪೋರ್ಟ್ ಕೊಟ್ಟು ಅವರು ಒಂದು ಬೆಳೆದಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ರಾಜಮ್ಮ ಅಂತ ಹೇಳಿ. ಸೊ ಒಂದು ಹೆಚ್ಚು ಓದದೇ ಇರೋರೆ ಈ ತರ ಒಂದು ನಂಬಿಕೆ ಇಟ್ಟು ಈ ತರ ಕೆಲಸ ಮಾಡಿ ಮುಂದ್ ಬಂದಾಗ ನಾವೆಲ್ಲ ಯಾಕೆ ಮಾಡಬಾರ್ದು? ನಮಗ್ ನಂಬಿಕೆ ಇಲ್ವಾ? ನಮ್ಮ ಮೇಲೆ ನಂಬಿಕೆ ಇಲ್ವಾ? ನಮ್ಮ ಪ್ರಾಡಕ್ಟ್ ಮೇಲೆ ಅಥವಾ ನಮ್ಮ ಕಂಪನಿ ಮೇಲೆ ನಂಬಿಕೆ ಇಲ್ವಾ? ಆ ತರ ನಾವು ಅದನ್ನ ನಂಬಿ ನಾವು ಮುಂದೆ ಬಂದ್ರೆ ಖಂಡಿತ ನಾವು ಇಲ್ಲಿ ಬೆಳಿಬಹುದು ಅಂತ ಹೇಳ್ತೀನಿ. ಸೊ ಹಾಗಾಗಿ ನಾನು ಈ ಬಿಸ್ನೆಸ್ ತಗೊಂಡೆ. ಎಲ್ಲರ ಕೈಲೂ ಆಗತ್ತೆ ಇದು ಮಾಡ್ಲಿಕ್ಕೆ ಅಂತ ಗೊತ್ತಾಯ್ತು. ಸೊ ಈ ಒಂದು ಇದರಲ್ಲಿ ತುಂಬಾ ಜನಕ್ಕೆ ನಾವು ಸಪೋರ್ಟ್ ಕೊಡ್ಬೋದು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ನೂರ್ ಅಹಮದ್. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ನೂರ್ ಅಹಮದ್ ಅಂತ ಅಂದ್ಬಿಟ್ಟು ಬೆಂಗಳೂರು ಪಿಣ್ಯದಿಂದ ಮಾತನಾಡ್ತಾ ಇರೋದು. ಮೋದಿಕೇರಿ ಬರೋದಕ್ಕಿಂತ ಪೂರ್ವದಲ್ಲಿ ಒಂದು
ಪ್ರೈವೇಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಜೀವನದಲ್ಲಿ ತುಂಬಾ ಕಷ್ಟ ಇತ್ತು. ಜೀವನದಲ್ಲಿ ಮುಂದೆ ಬರ್ಬೇಕಂತ ತುಂಬಾ ಕನಸು ಕಾಣ್ತಾ ಇದ್ದೆ. ಆ ಕನಸು ಕಾಣ್ತಕ್ಕಂಥ ಸಮಯದಲ್ಲಿ ನನಗೆ ಈ ಮೋದಿ ಕೇರ್ ಅವಕಾಶ ಸಿಕ್ತು. ನನ್ನ ಅಪ್ಲೈನ ನಾಗರತ್ನ ಮೇಡಮ್ ಕಡೆಯಿಂದ. ಎಸ್, ಇಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿದ್ರೆ ನನಗೆ ಆರೋಗ್ಯ ಸುಧಾರಿಸುತ್ತೆ ಅಂತ ಗೊತ್ತಾಯ್ತು. ನಂದು ತುಂಬಾ ಹಲ್ಲು ನೋವು ಇತ್ತು. ಆ ಹಲ್ಲು ನೋವು ನಮ್ಮ ಫ್ರೆಶ್ ಮೂಮೆಂಟ್ ಇಂದ ಫುಲ್ ಗುಣಮುಖ ಆಯ್ತು. ನಾನು ಯೂಸ್ ಮಾಡಿದ್ರೆ ಆರೋಗ್ಯ ಬೇರೆಯವ್ರಿಗೆ ಕೊಟ್ಟರೆ ಐಶ್ವರ್ಯ ಅಂತ ಗೊತ್ತಾಯ್ತು. ಹಾಗೆ ನಾನು ಯೂಸ್ ಮಾಡ್ತಾ ಮಾಡ್ತಾ ಬೇರೆಯವ್ರಿಗೆ ಹಂಚ್ತಾ ಬಂದೆ. ನನಗೆ ಎಕ್ಸ್ಟ್ರಾ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ಮೋದಿ ಕೇರ್ ನನ್ನ ಜೀವನ ಫುಲ್ ಬದಲಾವಣೆ ಆಗಿದೆ ಫ್ರೆಂಡ್ಸ್. ಹಾಗೇನೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಕನಸು ಅನ್ನೋದಿರುತ್ತೆ. ಆ ಕನಸನ್ನ ನಾವು ನನಸು ಮಾಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ 21 days 21 ದಿವಸಗಳ ಕಾಲ ಪ್ರತಿನಿತ್ಯನು ಶುಭ ಮುಹೂರ್ತದಲ್ಲಿ ಹೇಳ್ಬೇಕಂತ ಹೇಳ್ತಾರ ಯೋಗಿಗಳು. 5 ಗಂಟೆಗೆ ಯಾವ ಮನುಷ್ಯ ಎದ್ದು ಬಿಟ್ಟು ತನಗೆ ಬೇಕಾದಂತ ಡ್ರೀಮ್ಗಳನ್ನು ಯಾರು ಮನಸ್ಸಿನಲ್ಲಿ ಮಾಡ್ಕೊಳ್ತಾರ ಅವು ಎಲ್ಲದನ್ನೂ ಫುಲ್ಫಿಲ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಮಾನವನ ಮನಸ್ಸಿನಲ್ಲಿ 2 ಮನಸ್ಸುಗಳು ಇರ್ತವೆ. ಒಂದು ಕ್ರಿಯೇಟಿವ್ ಮೈಂಡ್, ಇನ್ನೊಂದು ಏನ್ಸಿಯಂಟ್ ಮೈಂಡ್. ಈ ಕ್ರಿಯೇಟಿವ್ ಮೈಂಡ್ ಏನ್ ಹೇಳ್ತದೆ, ಏನಾದ್ರೂ ಮಾಡು ಅಂತ ಹೇಳ್ತದೆ. ಜೀವನದಲ್ಲಿ ಮುಂದುವರ್ಬೇಕಾದ್ರ ಇನ್ನೊಂದು ಮನ್ಸು ಹೇಳುತ್ತೆ ನಿನ್ ಕಡೆಯಿಂದ ಆಗೋದಿಲ್ಲ, ನಿನ್ ಕಡೆಯಿಂದ ಆಗಂಗಿಲ್ಲ ಅಂತ. ಯಾಕಂದ್ರೆ ಮಂಗನಿಂದ ಮಾನವ ಅಂತ ಹೇಳ್ತಾರ. ನಾವೆಲ್ಲ ಮಂಗನಿಂದ ಬಂದಂತವರು. 5 ಗಂಟೆ 4 ಗಂಟೆ 50 ನಿಮಿಷ ಆಗಿರುತ್ತೆ. ಇನ್ನು 5 ಗಂಟೆಗೆ 10 ನಿಮಿಷ ಇದೆ, ಮಲ್ಕೋ ಅಂತ ಹೇಳಿ ಮಂಗ ಮನ್ಸು ಹೇಳ್ತಿರ್ತೈತಿ. ಇನ್ನೊಂದು ಕ್ರಿಯೇಟಿವ್ ಮೈಂಡ್ ಹೇಳ್ತಿರ್ತೈತೆ ಇಲ್ಲ ಟೈಮ್ ಆಯ್ತು, ಏಳು ಅಂತ ಹೇಳ್ತಿರ್ತೈತಿ. ನಾವ್ ಯಾವ್ದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೇವೆ ಹಾಗೆ ಆಗ್ತೇವೆ. ನಾವ್ ಏನ್ ಅನ್ಕೊಳ್ತೇವೆ ಅದೇ ಆಗೋದು ಫ್ರೆಂಡ್ಸ್. ಯಾಕಂದ್ರೆ ಪ್ರತಿಯೊಂದು ದಿವಸಗಳ ಕಾಲ ವಿ ಹ್ಯಾವ್ ಫೇಸ್ಡ್ 60,000 ಥಾಟ್ಸ್ ಎವ್ರಿ ಡೇ ಅಂತ ಬರುತ್ತೆ. ಅಂದ್ರೆ 60,000 ಥಾಟ್ಸ್ಗಳು ನಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಿರ್ತೈತೆ. ಅದರಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವೆಲ್ಲ ಏನ್ ಮಾಡಬೇಕು, ಕೆಟ್ಟದ್ದನ್ನ ರಿಮೂವ್ ಮಾಡ್ತಾ ಇರ್ಬೇಕು, ಒಳ್ಳೇದನ್ನ ಹೇಳ್ತಾ ಇರ್ಬೇಕು. ನೀವು ನೋಡಿಬೇಕಾದ್ರೆ ಪ್ರಪಂಚದಲ್ಲಿ ಎಲ್ಲಾ ದೇವಸ್ಥಾನಗಳು, ಮಂದಿರಗಳು, ಮಸೀದಿಗಳು ಓಪನ್ ಆಗೋದೇ 5 ಗಂಟೆಗೆ. ನಾವು ದೇವಸ್ಥಾನ ನೋಡ್ತಿರ್ತೇವೆ, ಕೌಶಲ್ಯ ಸುಪ್ರಜಾ ರಾಮ ಪೂಜಾ ಸಂಧ್ಯಾ ಪ್ರವರ್ತತೆ, ಇದೆಲ್ಲ 5 ಗಂಟೆಗೆ ಹೇಳೋದು. ಹಾಗೇನೆ ಚರ್ಚ್ನಲ್ಲಿ ಗಂಟೆ ಹೊಡೆಯೋದು 5 ಗಂಟೆಗೆನೆ. ಹಾಗೇನೆ ಮಸೀದಿಯಲ್ಲಿ ಅಲ್ಲಾಹ್ ಹೋಗೋದು 5 ಗಂಟೆಗೆನೆ. ಅಂದ್ರೆ ಪ್ರತಿಯೊಂದು 5 ಗಂಟೆಗೆ ಎದ್ದು ನಾವೇನು ಮೈಂಡ್ ನಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ತೇವೆ ಅದನ್ನೆಲ್ಲದನ್ನು ಕೂಡ ನಾವು ಸಾಧನೆ ಮಾಡುವಷ್ಟು ನಮ್ಮಲ್ಲಿ ತಾಕತ್ತಿರುತ್ತೆ, ನಮ್ಮಲ್ಲಿ ಸೆಲ್ಫ್ ಮೋಟಿವೇಶನ್ ಬರುತ್ತೆ. 5 ಗಂಟೆಗೆ ಎದ್ದು ಬಿಟ್ಟು ನಮ್ಮ ಕನಸುಗಳನ್ನು ಬರೆದು ಇಟ್ಕೊಂಡು ಅದನ್ನ ನಾವು ವಿಜುವಲೈಸೇಷನ್ ಮಾಡ್ತಾ ಹೋದಾಗ ನಾವು ಅದನ್ನೆಲ್ಲದನ್ನು ಸಾಧನೆ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್. ಹಾಗೇನೆ ಇನ್ನೊಬ್ಬ ವ್ಯಕ್ತಿಗಳಿಗೆ ಹೇಳಿಕೆ ನನಗೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ಏಕೆಂದ್ರೆ 25 ವರ್ಷಗಳ ಕಾಲ ಸತತವಾಗಿ ಪರಿಶ್ರಮ ಪಟ್ಟು ಅಪಮಾನ ಅವಮಾನ ಇವನ್ನೆಲ್ಲದನ್ನು ಅನುಭವಿಸಿದ ಮೇಲೆ ಸನ್ಮಾನ ದೊರೆಯುತ್ತದೆ ಅಂತ ಹೇಳಿಕೊಟ್ಟಂತಹ ವ್ಯಕ್ತಿ. ಹಾಗೇನೆ ಫೈನಾನ್ಸ್ ಎಜುಕೇಶನ್ ಇರ್ಬೋದು, ಹಾಗೆ ಫ್ಯಾಮಿಲಿ ಎಜುಕೇಶನ್ ಇರ್ಬೋದು, ಹಾಗೆ ಸೋಷಿಯಲ್ ಲೈಫ್ ಇರ್ಬೋದು, ಇವನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ಹೇಳಿಕೊಟ್ಟಂತಹ ಒಬ್ಬ ರೂವಾರಿ ಅಂತಾನೆ ಹೇಳ್ಬೋದು. ಹಾಗೆ ಅಶ್ವಮೇಧ ಯಾಗದ ಒಬ್ಬ ರೂವಾರಿ. ಹಾಗೇನೆ ಸುಮಾರು 26 ತಿಂಗಳ ಕಾಲ ಆಹಾರವನ್ನು ತ್ಯಜಿಸಿ ಕೇವಲ ಜ್ಯೂಸು ಹಾಗೂ ಹಸಿ ತರಕಾರಿ ಮೇಲೆ ಇದ್ಬಿಟ್ಟು ಫುಲ್ ಆರೋಗ್ಯದಲ್ಲಿನೇ ಪ್ರಭುತ್ವವನ್ನು ಸಾಧಿಸಿರ್ತಕ್ಕಂತ ಒಂದು ಬಾಸ್ ಲೀಡರ್ ಅಂತಾನೆ ಹೇಳ್ಬೋದು. ಇವರು ಎಲ್ಲರಿಗೂ ಕೂಡ ಗಾಡ್ ಫಾದರ್. ಇವರ ಒಂದು ಅಪಾಯಿಂಟ್ಮೆಂಟ್ ನಾವು ಪಡ್ಕೋಬೇಕಾದ್ರೆ ಸುಮಾರು ದಿವಸಗಳ ಕಾಲ ಕಾಯ್ಬೇಕು ಅಂತ ಒಬ್ಬ ಮಹಾನ್ ವ್ಯಕ್ತಿ. ಹಾಗೆಯೇ ಒಬ್ಬ ತಾಯಿಯ ಮನಸ್ಸು ಇರ್ತಕ್ಕಂಥ ಸಹ ಹೃದಯ ಅಂತಾನೆ ಹೇಳ್ಬೋದು. ಬೇರೆ ಯಾರಲ್ಲ, ನಮ್ಮ ವಿಜಯ್ ಸರ್. ಇವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಇವರೆಲ್ಲರನ್ನು ಇವ್ರನ್ನ ಅನುಕರಣೆ ಮಾಡ್ತಿರ್ತಾರೆ. ಇವ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರ ನೋಡಿ, ನಮ್ಮ ಮೋದಿ ಕೇರ್ನಲ್ಲಿ ಬಾಳಿದ್ರೆ ನಮ್ಮ ಸಂಧ್ಯಾ ಮೇಡಮ್ ಕೃಷ್ಣಮೂರ್ತಿ ಸರ್ ತರ ಬಾಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ಅಂದ್ರೆ ಸಜ್ಜನರ ಸಂಘ ಹೆಜ್ಜೆಯನ್ನು ಶವದೇಂತೆ ಅಂತ ಅವರು ನಮ್ಮ ಸಂಧ್ಯಾ ಮೇಡಮ್ ಬಗ್ಗೆ ಹೇಳ್ತಾ ಇರ್ತಾರ. ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಹೇಗೆ ಜೀವನ ಮಾಡ್ಬೇಕಂತ ಹೇಳಿಕೊಟ್ಟಂತ ಮಹಾನ್ ವ್ಯಕ್ತಿ. ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಯಶ್ರೀ ಮೇಡಮ್ ಅವರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಉಮೇಶ್ ಅವರನ್ನು ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು. ಮಹಾಭಾರತದಲ್ಲಿ ಭೀಮ ಇರ್ತಾನೆ, ಅದೇ ತರ ರಾಮಾಯಣದಲ್ಲಿ ಹನುಮಂತ ಆಂಜನೇಯ ಇರ್ತಾನೆ. ಅವ್ರಿಗಿಬ್ರಿಗೂ ಒಂದೇ ಒಂದು ರಿಲೇಷನ್ ಇದೆ, ಕ್ಲೋಸ್ ರಿಲೇಷನ್. ಗೊತ್ತಿರ್ಬೋದು ನಿಮ್ಗೆ ಎಲ್ಲಾನು. ಅವರಿಬ್ರು ಒಂದೇ ತಂದೆಯ ಮಕ್ಕಳು ಅಲ್ವಾ, ವಾಯುಪುತ್ರರೇ ಇಬ್ರು ಕೂಡ. ಬಟ್ ತಾಯಿ ಬೇರೆ. ಅಂಜನಿ ಪುತ್ರ ಹನುಮಂತ ಆಗಿದ್ದಾನೆ, ಹಾಗೂ ಭೀಮ ಕೌಂತೆಯ ಅಂದ್ರೆ ಕುಂತಿಪುರ ಆಗಿದ್ದಾರೆ. ಸೊ ಮಹಾಭಾರತ ಯುದ್ಧ ಆಗೋ ಟೈಮಲ್ಲಿ ಏನಾಗಿದೆ ಅಂತಂದ್ರೆ ಅವರ ಪಾಂಡವರ ಒಂದು ಸೋಲ್ ಬರ್ಬಹುದು ಅನ್ನುವ, ಪತನ ಆಗ್ತದೆ ಅನ್ನುವಂತ ಒಂದು ಫೀಲಿಂಗ್ ತುಂಬಾ ಆಗ್ತಾ ಇರುತ್ತೆ ಭೀಮನಿಗೆ. ಆವಾಗ ಹನುಮಂತನ ಹತ್ರ ಬಂದ್ಬಿಟ್ಟು ಹೇಳ್ತಾನೆ,
ಯಾಕೆಂದ್ರೆ ಹನುಮಂತ ರಾಮಾಯಣದಲ್ಲಿದ್ದಾರೆ, ಮಹಾಭಾರತದಲ್ಲೂ ಬಂದಿರ್ತಾರೆ. ಆವಾಗ ಭೀಮ ಹೇಳ್ತಾನೆ ಹನುಮಂತನ ಹತ್ರ, ಏನ್ ಮಾಡುದು ಇವಾಗ ನಮ್ಮ ಇದು ಯುದ್ಧದಲ್ಲಿ ನಾವು ಪತನ ಆಗುತ್ತೇವೋ ಏನೋ ಅನ್ನೋ ಒಂದು ಫೀಲಿಂಗ್ ಬಂದಾಗ ಆಂಜನೇಯ ಹೇಳ್ತಾನೆ, ಅರ್ಜುನ ನೋಡ್ಕೊಂಡು, ಅರ್ಜುನ ನಾನು ನಿನ್ನ ಚಾರಿಟ್ ಅಂದ್ರೆ ರಥದ ಪತಾಕೆಯಲ್ಲಿ ಅಂದ್ರೆ ಮೇಲೆ ಹೋಗಿ ಕುತ್ಕೊಂಡಿರ್ತೇನೆ, ನೀನು ಯುದ್ಧವನ್ನು ಮುಂದುವರಿಸು ಅಂತ ಹೇಳ್ತಾನೆ. ಸೊ ಹಾಗೆ ಹನುಮಂತ ಕೃಷ್ಣ ಇರುವಂತ ಅಂದ್ರೆ ಕೃಷ್ಣ ಸಾರಥಿ ಆಗಿರ್ತಾನೆ. ಆಮೇಲೆ ಅದರ ಪತಾಕೆಯಲ್ಲಿ ಹನುಮಂತನ ಫೋಟೋ ಇರುತ್ತೆ. ಸೊ ಇಬ್ರು ಯುದ್ಧ ಮಾಡ್ತಾ ಇರ್ತಾರೆ. ಯಾರ ಜೊತೆಗೆ? ಕರ್ಣನ್ ಜೊತೆಗೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಏನಾಗುತ್ತಂದ್ರೆ ನೀವು ನೋಡಿರ್ಬಹುದು ಮಹಾಭಾರತ ಯುದ್ಧವನ್ನ. ಕೃಷ್ಣ ಅರ್ಜುನ ಬಾಣವನ್ನು ಬಿಡ್ತಾ ಇರ್ತಾನೆ ಕರ್ಣನ ಮೇಲೆ. ಆವಾಗ ಕರ್ಣನ ರಥ 10 ಫೀಟ್ನಷ್ಟು ಹಿಂದಕ್ಕೆ ಹೋಗುತ್ತೆ ಪ್ರತಿಯೊಂದು ಬಾಣ ಬಿಟ್ಟಾಗ್ಲು. ಅದೇ ತರ ಕರ್ಣ ಅಲ್ಲಿಂದ ಆ ಕಡೆಯಿಂದ ಬಾಣ ಬಿಡ್ತಾನೆ ಅರ್ಜುನನಿಗೆ. ಆವಾಗ ಕೃಷ್ಣ ಇರುವಂತಹ ರಥ ಕೂಡ ಅಂದ್ರೆ ಅರ್ಜುನ ಇರುವಂತಹ ರಥ ಕೂಡ ಜಸ್ಟ್ 1 ಫೀಟ್ನಷ್ಟು ಹಿಂದಕ್ಕೆ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂತಂದ್ರೆ ಕೃಷ್ಣನ ರಥ ಅಂದ್ರೆ ಅರ್ಜುನ ರಥ 1 ಫೀಟ್ನಷ್ಟು ಹಿಂದಕ್ಕೆ ಹೋದಾಗ ಕೃಷ್ಣ ಕರ್ಣನನ್ನು ಹೊಗಳ್ತಾನೆ, ಲವ್ಲಿ ಅಂದ್ರೆ ವೆರಿ ಗುಡ್ ಅಂತ ಹೇಳ್ತಾನೆ. ಆದ್ರೆ ಆ ಒಂದು ಮಾತು ಇವನಿಗೆ ಅರ್ಜುನನಿಗೆ ತುಂಬಾ ಜಲಸಿ ಫೀಲ್ ಆಗುತ್ತೆ. ನಾನು ಬಾಣ ಬಿಟ್ಟಾಗ ಅವನ ಕರ್ಣನ ರಥ 10 ಫೀಟ್ ಹೋಯ್ತು, ಬಟ್ ನನ್ನ ಫೀಟ್ ಅಂದ್ರೆ ಕರ್ಣ ಬಾಣ ಬಿಟ್ಟಾಗ ನನ್ನ ರಥ ಹೋಗಿದ್ದು ಜಸ್ಟ್ 1 ಫೀಟ್ ಅಷ್ಟೇ. ಆದ್ರೂ ನೀವು ಕರ್ಣನನ್ನು ತುಂಬಾ ಹೊಗಳ್ತಿರಲ್ಲ ಅಂತ ಹೇಳ್ತಾನೆ. ನಿಮ್ಗೆ ಗೊತ್ತಿರ್ಬೋದು ಅರ್ಜುನ ತುಂಬಾ ಸೆಲ್ಫಿಶ್ ಜಾಸ್ತಿ ಇದೆ. ಸೊ ಆವಾಗ ಕೃಷ್ಣ ಹೇಳ್ತಾನೆ, ಕರ್ಣ ಒಬ್ನೇ ಇರೋದು, ಬಟ್ ನಾನು ಅಂದ್ರೆ ಕೃಷ್ಣನೂ ಇದ್ದಾನೆ, ಅರ್ಜುನ್ ಜೊತೆಗೆ ಕೃಷ್ಣನೂ ಇದ್ದಾನೆ, ಬಟ್ ಅದ್ರ ಮೇಲಾಗಿ ಹನುಮಂತನೇ ನಮ್ ಜೊತೆಗೆ ಇದ್ದಾನೆ. ಆದ್ರೂ ಕೂಡ ಕರ್ಣನ ಒಂದೊಂದು ಬಾಣದಿಂದ ಕೂಡ ನಮ್ಮ ರಥ ಹಿಂದಕ್ಕೆ ಹೋಗಿದಂದ್ರೆ ಜಸ್ಟ್ ಯೋಚನೆ ಮಾಡು ಯಾರು ಗ್ರೇಟ್ ಅಂತ ಹೇಳ್ಕೊಂಡು. ಸೊ ನಾವು ಅದನ್ನೇ ಯೋಚನೆ ಮಾಡ್ಬೇಕಾಗಿರುವಂತದ್ದು. ನಮ್ ಜೊತೆಗೆ ಇವಾಗ ಕೃಷ್ಣ ಇಲ್ಲ, ಬಟ್ ಕೃಷ್ಣ ಸರ್ ಇದ್ದಾರೆ, ಸಂಧ್ಯಾ ಮೇಡಮ್ ಇದ್ದಾರೆ, ನಮ್ಮ ಒಂದು ರಥವನ್ನ ಮುಂದೆ ಕೇಳ್ಕೊಂಡು ಹೋಗೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಹೆಸರು ಉಮೇಶ್ ಅಂತ, ಪ್ರೈವೇಟ್ ಕಂಪನಿ ಫಿನಾನ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ವಂಡರ್ಫುಲ್ ಬಿಸ್ನೆಸ್ ಮೋದಿಕೇರ್ ಅವಕಾಶದಲ್ಲಿದ್ದೇನೆ. ಈ ಅವಕಾಶ ನೋಡಿದಾಗ ತುಂಬಾ ಜನ ವ್ಯಕ್ತಿಗಳನ್ನ ನೋಡಿದೆ ನಾನು ಸ್ಟೇಜ್ ಅಲ್ಲಿ. ಫಸ್ಟ್ ಪ್ರೋಗ್ರಾಮೇ ನೋಡಿರೋದು ಬೆಂಗಳೂರಿನ ಟೌನ್ ಹಾಲ್ ಪ್ರೋಗ್ರಾಮ್ ಅಲ್ಲಿ. ಎಜುಕೇಶನ್ ಇರುವಂತ ಎಲ್ಲಾ ವ್ಯಕ್ತಿಗಳು ಒಂದೇ ಸ್ಟೇಜ್ ಅಲ್ಲಿ ನೋಡಿದಾಗ ಹೌದು ನಾನು ಮಾಡ್ಬೇಕು ಅಂತ ಅನಿಸ್ತು. ಯಾಕೆಂದ್ರೆ ನಮ್ಗೆ ಕೂಡ ಇನ್ಸ್ಪೈರ್ ಆಗಿರುವಂತ ಒಬ್ಬ ವ್ಯಕ್ತಿ ಗಣೇಶ್ ದೇವಾಡಿಗ ಅಂತ ಹೇಳ್ಕೊಂಡು, ಅವರ ಎಜುಕೇಶನ್ ಬಗ್ಗೆನೂ ಜಸ್ಟ್ 10th ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಕೊಂಡಿದ್ದೇನೆ. ಯಾಕೆಂದ್ರೆ 16ನೇ ವರ್ಷಕ್ಕೆನೆ ಅವರ ತಂದೆ ಆಕ್ಚುಲಿ ಅವ್ರ 10ನೇ ವರ್ಷ ಇರುವಾಗ್ಲೇ ಅವರ ತಂದೆ ತೀರೋದ್ರು. ಬಟ್ ಮನೆಯ ಜವಾಬ್ದಾರಿ ಬಂದಾಗ 16ನೇ ವರ್ಷಕ್ಕೆನೆ ಅವರ ಊರು ಬಿಟ್ಟು ಅಂದ್ರೆ ಅವರು ಉಡುಪಿಯವರು ಊರು ಬಿಟ್ಟು ಬ್ಯಾಂಗ್ಳೂರಿಗೆ ಬರ್ತಾರೆ. ಬ್ಯಾಂಗ್ಳೂರಿಗೆ ಬಂದಾಗ ಗೊತ್ತಿರುತ್ತೆ ಅಲ್ವಾ, ಎಜುಕೇಶನ್ ತುಂಬಾನೇ ಕಡಿಮೆ ಇರುತ್ತೆ. ಎಜುಕೇಶನ್ ತುಂಬಾ ಕಡಿಮೆ ಇದ್ದಾಗ ಬ್ಯಾಂಗ್ಳೂರಲ್ಲಿ ಸಿಟಿಯಲ್ಲಿ ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅವ್ರಿಗೆ ಅವರ ಫ್ರೆಂಡ್ ಕರ್ಕೊಂಡ್ ಬಂದವರು ಅವರನ್ನ ಹೋಟ್ಲಲ್ಲಿ ಕೆಲಸಕ್ಕೆ ಸೇರಿಸ್ತಾರೆ. ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೇನು ಪಾತ್ರೆಗಳನ್ನು ತೊಳೆಯುವಂತದ್ದು. ಆ ಕೆಲಸದಿಂದ ಶುರು ಮಾಡ್ತಾರೆ. ಅವರ ಒಂದು ಇನ್ಕಮ್ ಜಸ್ಟ್ 1000 rupees ಇಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅವ್ರಿಗೆ ಏನ್ ಗೋಲ್ಗಳಿದೆ ತುಂಬಾ ದೊಡ್ಡದು ಇಟ್ಕೊಂಡಿದ್ರು. ಏನಾದ್ರೂ ಲೈಫ್ ಅಲ್ಲಿ ಬದಲಾವಣೆ ಆಗ್ಲೇಬೇಕು ಅಂತ ಹೇಳ್ಕೊಂಡು, ಹಾಗೇನೆ 16ನೇ ವರ್ಷದಿಂದ 21ನೇ ವರ್ಷ ಆಗ್ಬೇಕಾದ್ರೆ ಅವರಿಗೆ ಮೋದಿಕೇರ್ ಅವಕಾಶ ಅವರ ಒಬ್ರು ರಿಲೇಟಿವ್ ಇಂದಾನೆ ಸಿಕ್ತು. ಅವರ ಜೊತೆಗೆ ಸುಬ್ರಹ್ಮಣ್ಯ ದೇವಾಡಿಗ ಅಂತ ಅವ್ರ ಜೊತೆಗೇನೆ ಇದ್ಕೊಂಡು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ರು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಅದ್ರ ಕನಸನ್ನು ದೊಡ್ಡದಾಗಿ ಇಟ್ಕೊಂಡಿದ್ರು. ಹಾಗೆ ಅವರು ಪ್ರತಿಯೊಂದನ್ನ ಅವ್ರ ಅಪ್ಲೈನ್ ಏನ್ ಹೇಳ್ತಾರ ಅದನ್ನ ಕಂಟಿನ್ಯೂ ಆಗಿ ಮಾಡ್ತಾ ಹೋದ್ರು. ಸಕ್ಸಸ್ ಕಡೆಗೆ ಹೋಗ್ತಾನೆ ಬಂದ್ರು. ಅವ್ರಿಗಂತೂ ನಿಜವಾಗಿನೇ ಯಾವ ತರ ಒಂದು ಟೀಮ್ ಬೆಳೆಸ್ಬೇಕು ಅಂತ ಗೊತ್ತಿಲ್ಲದಾಗ ಪ್ರತಿಯೊಂದು ಬಾರಿನೂ ಅವರು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡ್ತಾ ಹೋದ್ರು. ಆ ಟ್ರೈನಿಂಗ್ ಅನ್ನು ಪ್ರತಿಯೊಂದು ಟ್ರೈನಿಂಗ್ ಯಾವ್ದು ಮಿಸ್ ಆಗದಂತ ನೋಡ್ತಾ ಇದ್ರು. ಅವ್ರು ತಿಳ್ಕೊಂಡಿರುವಂತದ್ದು ಟ್ರೈನಿಂಗ್ ಅಲ್ಲಿ ಏನಂತಂದ್ರೆ, ಎನಿ ಟೈಮ್, ಎನಿ ಕಾಸ್ಟ್, ಎನಿವೇರ್, ಎನಿ ಸಿಚುವೇಶನ್ ಅಲ್ಲಿ ನಾವು ಟ್ರೈನಿಂಗ್ ತಗೊಂಡಾಗ ಅಥವಾ ಇನ್ನೊಬ್ರಿಗೆ ಹೇಳಿದಾಗ ನಾವು ರೆಡಿ ಆಗಿದ್ದಾಗ ನಮ್ ಜೊತೆಗೆ ನಮ್ಮ ಟೀಮ್ ತುಂಬಾ ದೊಡ್ಡದಾಗಿ ಬೆಳೀತದೆ ಅಂತ ಯೋಚನೆ ಮಾಡಿ ಅವರು ಇಮಿಡಿಯೇಟ್ ಆಗಿ ಫುಲ್ ಟೈಮ್ ಅಲ್ಲಿ ಮೋದಿಕೇರ್ ಬಿಸ್ನೆಸ್ ಅವಕಾಶವನ್ನು ತಗೊಂಡ್ರು. ಅವರು ಜಸ್ಟ್ ಪ್ರಾರಂಭ ಮಾಡಿದಾಗ ಅವರ ಕೈಯಲ್ಲಿದ್ದು ಜಸ್ಟ್ ಒಂದು ಸೈಕಲ್ ಅಷ್ಟೇ. ಅದಾದ ನಂತರ ಅವರ ಕನಸಿನ ಬೈಕ್ ಅನ್ನ ತಗೊಂಡ್ರು. ಅದಾದ ನಂತರ ಒಂದು ಕಾರ್ ಅನ್ನು ತಗೊಂಡ್ರು. ಅದಾದ ನಂತರ 2019 ಅಲ್ಲಿ ಅವರ ಟೋಟಲಿ ಲೈಫ್ ಸ್ಟೈಲ್ ಚೇಂಜ್ ಆಯ್ತು. ಯಾಕಂದ್ರೆ 2019 ಅಲ್ಲಿ ಅವರಿಗೆ 3 ಒಂದು ಗೋಲ್ ಅನ್ನ ಅವರು ರೀಚ್ ಆದ್ರು. ಒಂದು ದೊಡ್ಡ ಕಾರ್ ಅನ್ನು ತಗೊಂಡ್ರು, ಇನ್ನೊಂದು ಅವ್ರ ದೊಡ್ಡ ಮನೆಯನ್ನು ಶಿವಮೊಗ್ಗದಲ್ಲಿ ಕಟ್ಟಿಕೊಂಡ್ರು, ಇನ್ನೊಂದು ಅವರ ಇನ್ಕಮ್ 3 times ಅಂದ್ರೆ 200% ಇನ್ಕಮ್ ಜಾಸ್ತಿ ಆಯ್ತು ಕೂಡ. ಅವರು ಆ ಟೈಮಲ್ಲಿ 2019 ಜಸ್ಟ್ ಒಂದು 3 lakhs ಇನ್ಕಮ್ ಅನ್ನ ಅವ್ರ ಜಸ್ಟ್ ಅಂತ ಹೇಳ್ತಾ ಇದ್ದಾರೆ, 3 lakhs ಇನ್ಕಮ್ ಅವರು ಪಡ್ಕೋತಿದ್ರು.
236% ಗ್ರೋತ್ ಅವರ ಇನ್ಕಮ್ ಅಲ್ಲಿ ಆಯ್ತು. ಅಂದ್ರೆ ಆಲ್ಮೋಸ್ಟ್ ಹತ್ರ 8 lakhs ಇನ್ಕಮ್ ಪ್ರತಿ ತಿಂಗಳು ಪಡ್ಕೊಳ್ಳೋಕೆ ಶುರು ಮಾಡಿದ್ರು. ಸೊ ಅವರ ಕನಸು ಏನಂತಂದ್ರೆ ನಾನು ಒಬ್ನೇ ಇನ್ಕಮ್ ಅನ್ನು ಪಡೆಯೋದಲ್ಲ, ತುಂಬಾ ಜನರಿಗೆ, ಸಾಧಾರಣ ವ್ಯಕ್ತಿಗಳು ಕೂಡ ದೊಡ್ಡ ದೊಡ್ಡ ಇನ್ಕಮ್ ಅನ್ನು ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಈ ಒಂದು ಮೋದಿ ಕೇರ್ ಬಿಸ್ನೆಸ್ ಅನ್ನು ಮಾಡಿದ್ರು. ಫ್ರೆಂಡ್ಸ್, ನಾವು ಕೂಡ ಅಷ್ಟೇ ದೊಡ್ಡ ದೊಡ್ಡ ಕನಸನ್ನು ಇಟ್ಕೊಳ್ಳೋಣ. ನಮ್ಮಲ್ಲಿ ಎಷ್ಟೋ ಕಷ್ಟಗಳಿರ್ಬಹುದು, ಬಟ್ ಅದನ್ನ ಮೆಟ್ಟಿ ನಿಂತು ನಾವು ಮುಂದಕ್ಕೆ ನೋಡಿದಾಗ ಖಂಡಿತ ನಮ್ಮ ಸಕ್ಸಸ್ ನಮ್ಮ ಜೊತೆಗೇನೆ ಇರುತ್ತೆ. ಗುರು ಇರ್ಲಿ, ಗುರುಗಳು ಖಂಡಿತ ನಮ್ಮ ಜೊತೆಗೆ ಇದ್ದಾರೆ. ಸೊ ವಿಶ್ ಆಲ್ ದ ಬೆಸ್ಟ್ ಅಂಡ್ ವೆಲ್ಕಮ್ ಟು ಮೋದಿ ಕೇರ್ ಫ್ಯಾಮಿಲಿ. ಥ್ಯಾಂಕ್ ಯು. ಓವರ್ ಟು ಯು. ಥ್ಯಾಂಕ್ ಯು. ನೆಕ್ಸ್ಟ್ ದೀಪಕ್ ಸರ್ ಅಥವಾ ಮಹೇಶ್. Yeah, ma'am. A dream does not become reality as a magic. It always needs sweat, determination and hard work. ಅಂದ್ರೆ ನಾವು ಎಷ್ಟೇ ಕನಸು ಸುಮ್ಮನೆ ಕೂತು ನಿದ್ದೆ ಮಾಡ್ತಾ ಕನಸು ಕಂಡ್ರೆ ಅದು ನಿಜ ಆಗಲ್ಲ. ಇದು ಯಾವಾಗ್ಲೂ ನಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ಡೆಡಿಕೇಶನ್, ಅದಕ್ಕೆ ಎಫರ್ಟ್ ಹಾಕ್ದೇನೆ ಅದು ನಿಜ ಆಗೋದು ಸುಳ್ಳು. ಎಲ್ಲೂ ಆಗಿಲ್ಲ, ಆಗೋದಿಲ್ಲ ಅನ್ನೋದು ಈ ಒಂದು ಮಾತಿನ ಅರ್ಥ. ನನ್ನ ಹೆಸರು ದೀಪಕ್ ಅಂತ. ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರಿನ ನಿವಾಸಿ. 20 ವರ್ಷ ಆಯ್ತು ಬೆಂಗಳೂರು ಬಂದು. ಬಟ್ ನನಗೆ ಇದು ಅಪಾರ್ಚುನಿಟಿ ಸಿಕ್ಕಿದ್ದು ಏನೋ ಬೈ ಚಾನ್ಸ್ ಅನ್ಬೋದು. ನಮ್ಮೊಬ್ರು ರಿಲೇಟಿವ್ ಬಂದು ಹೇಳಿದ್ರು, ಹೇಳಿ ನಂಗೆ ಪ್ರಾಡಕ್ಟ್ ಕೊಟ್ಟಿದ್ರು ಒಂದೆರಡು ಯೂಸ್ ಮಾಡೋದಕ್ಕೆ. ನಾನು ಪ್ರಾಡಕ್ಟ್ ಇಷ್ಟಪಟ್ಟು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಯೂಸ್ ಮಾಡ್ತಾ ಮಾಡ್ತಾ ನಂಗೆ ಗೊತ್ತಾಯ್ತು, ಇದನ್ನ ನಾನು ಬೇರೆ ಒಂದು 4 ಜನಕ್ಕೆ ಶೇರ್ ಮಾಡಿದ್ರೆ ಇದರಿಂದ ನಾನು ಹೇಗೆ ಇದರಿಂದ ಒಂದು ಅರ್ನಿಂಗ್ ಮಾಡ್ಕೋಬಹುದು ಅನ್ನೋದು ಒಂದು ಗೊತ್ತಾಗಿ, ಸೊ ಇದನ್ನ ನಾನು ಬಿಸ್ನೆಸ್ ಆಗಿ ನಾನು ತಗೊಂಡು ಇದನ್ನ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಇದೇ ತರ ನಮ್ಮ ಒಂದು ಜೀವನದಲ್ಲಿ ಏನೋ ಒಂದು ಅಪಾರ್ಚುನಿಟಿ ಬಂದಾಗ ನಾವು ಯೂಸ್ ಮಾಡ್ಕೊಳ್ದೆ ಹಂಗೆ ನಾವು ನೆಗ್ಲೆಕ್ಟ್ ಮಾಡಿ ಮುಂದೆ ಹೋಗ್ತಾ ಇರ್ತೀವಿ. ಎಷ್ಟೋ ಸರಿ ನಾವು ಹೋಗಿದ್ದೀವಿ ಸಹ, ನಾನು ಹೋಗಿದ್ದೇನೆ ಆ ತರ ಎಷ್ಟೊಂದು. ಬಟ್ ಆಮೇಲೆ ಅದು ರಿಗ್ರೆಟ್ ಆಗುತ್ತೆ, ಯಾಕೆ ಮಾಡಿಲ್ಲಪ್ಪ ಅಂತ. ಸೊ ಸೊ ಅದಕ್ಕೆ ಯೂಶುವಲಿ ಯಾವಾಗಲೂ ಅಪಾರ್ಚುನಿಟಿ ಬಂದಾಗ ವಿ ಶುಡ್ ಸ್ಟಾಪ್ ದೇರ್. 1 ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿ, ಎಸ್ ಮಾಡ್ಬೇಕು ಅಂತ ಒಂದು ಮನಸ್ಸು ಮಾಡಿದಾಗ ಏನ್ ಕಳ್ಕೊಳ್ಳೋದೇನಿದೆ ಅಂತ ನಾವು ಇದರಲ್ಲಿ ಬಂದೆ. ಆಕ್ಚುಲಿ ಇದರಲ್ಲಿ ಏನ್ ಕಳ್ಕೊಳ್ಳೋದಿಲ್ಲ. ಇಟ್ಸ್ ಆಲ್ ಗುಡ್ ಪ್ರಾಡಕ್ಟ್ಸ್ ಮತ್ತೆ ಜೆನ್ಯೂನ್ ಪ್ರಾಡಕ್ಟ್ಸ್ ಇರೋದ್ರಿಂದ ನಾನು ಇದನ್ನ ಕಂಟಿನ್ಯೂ ಮಾಡಿದೆ. ಇದೇ ತರ ಒಂದು ಕಟ್ಟ ಕಡೆ ಬಡವ ಫ್ಯಾಮಿಲಿಯಿಂದ ಒಬ್ರು ಬಂದ ವ್ಯಕ್ತಿ, ಅವರು ಕಷ್ಟಪಟ್ಟು ಓದಿ ಒಂದು MBA ಮಾಡ್ಕೊಂಡು ಆಮೇಲೆ ಬೆಂಗಳೂರಿಗೆ ಬಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಬೇರೆ ಏನೋ ಹುಡುಕ್ತಾ ಇರ್ಬೇಕಾದ್ರೆ ಇದೇ ತರ ಒಬ್ರು ಯಾರೋ ಅಪಾರ್ಚುನಿಟಿ ತೋರಿಸಿದಾರೆ ಅವ್ರಿಗೆ. ಸೊ ಆ ಅಪಾರ್ಚುನಿಟಿನ ಅವರು ಅವತ್ತು ಗ್ರಾಬ್ ಮಾಡ್ಕೊಂಡು ಅದರಲ್ಲಿ ಇವತ್ತು ಸಕ್ಸಸ್ ಕಂಡು ಅವ್ರು ಇವತ್ತು ನಮ್ಮ ಕರ್ನಾಟಕದ ಟಾಪ್ ಲೀಡರ್ ಆಗ್ಬೇಕಂದ್ರೆ ಅವರ ಆ ಒಂದು 1 ನಿಮಿಷದ ಸ್ಟಾಪ್ ಆಗಿ ಅದಕ್ಕೆ ನಾನು ಮಾಡ್ಬೇಕು ಅನ್ನೋ ಯೋಚನೆ ಮಾಡಿದ್ರಿಂದ ಇವತ್ತು ಅವರು ಸಕ್ಸಸ್ ಕಾಣ್ತಾ ಇರೋದು. ಒಳ್ಳೆ ಕಾರು, ಮನೆ, ಆಸ್ತಿ ಎಲ್ಲ ಮಾಡಿದ್ದಾರೆ. ಅಂದ್ರೆ ದುಡ್ಡು ಒಂದೇ ಅಲ್ಲ, ಬಟ್ ಅದೇ ತರ ಒಂದು ಹೆಸರು ಮಾಡಿದ್ದಾರೆ. ಆ ತರ ಮಾಡ್ಬೇಕು ಅಂದಾಗ ಸೊ ಇದೆ, ಬರೀ ಡ್ರೀಮ್ ಕಾಣೋದಲ್ಲ, ಅದ್ರ ಜೊತೆ ಹಾರ್ಡ್ ವರ್ಕ್ ಬೇಕು. ಅದಕ್ಕೆ ಅವ್ರು ಹಾಕಿರೋ ಒಂದು ಪರಿಶ್ರಮ, ಅವರ ರಕ್ತ ಹಾಕಿರೋದು, ಅಂದ್ರೆ ಇಟ್ಸ್ ಸ್ವೆಟ್ ಅಂಡ್ ಇದು ಅಂತ. ಆ ತರ ಒಂದು ಮಾಡಿದ್ರಿಂದ ಇವತ್ತು ಅವರು ಅಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ. ಆಮೇಲೆ ಅವ್ರ ತಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ತಮ್ಮ ಇದಾಗಲ್ಲ ಅಂತ ಹೇಳ್ತಾ ಇದ್ದಂತೆ. ಬಟ್ ಆ ಒಂದು ಪೇಶನ್ಸ್, ನಮ್ಮ ಒಂದು ಈ ಬಿಸ್ನೆಸ್ ಹಂಗೆ ಇದೆ. ಒಂದು ಪೇಶನ್ಸ್ ಇಟ್ಕೊಂಡು ನಾವು ಮಾಡ್ಕೊಂಡು ಹೋದ್ರೆ ಇಟ್ ಈಸ್ ವೆರಿ ರಿಯಲಿ ಫೆಚ್ ಅಸ್ ಮನಿ. ಅಂದ್ರೆ ದುಡ್ಡು ಬರುತ್ತೆ, ದುಡ್ಡು ಬಂದೇ ಬರುತ್ತೆ. ಬಟ್ ಅದ್ರ ಜೊತೆ ನಿಮ್ಗೆ ಒಂದು ಒಳ್ಳೆ ಸರ್ಕಲ್ ಸಿಗುತ್ತೆ, ಒಂದು ಒಳ್ಳೆ ವರ್ಕ್ ಇದಾಗುತ್ತೆ ಆ ತರ. ಸೊ ಆ ತರ ಸಕ್ಸಸ್ ಕಂಡ ವ್ಯಕ್ತಿ ಹೆಸರು ರಾಜು DG ಅಂತ. ಸೊ ಅವರ ತಮ್ಮನ ಹೆಸರು ವಿಜಯ್ DG ಅಂತ. ಸೊ ಅವರಿಬ್ರು ಒಟ್ಟಿಗೆ ಇವಾಗ ಬಿಸ್ನೆಸ್ ಅನ್ನ ಕರ್ನಾಟಕದಲ್ಲಿ ಒಂದು ಎಂಪೈರ್ ತರ ನಡೆಸ್ತಾ ಇದ್ದಾರೆ. ಸೊ ದೇ ಆರ್ ಟಾಪ್ ಆಫ್ ದ ಕರ್ನಾಟಕದ್ದು ಇದು. ಆಮೇಲೆ ಕರ್ನಾಟಕನ ಎತ್ತಿ ಹಿಡಿಯೋದ್ರಲ್ಲೂ ಅವರ ಒಂದು ಒಳ್ಳೆ ಒಂದು ಇದು ಇದೆ, ಕಾಂಟ್ರಿಬ್ಯೂಷನ್ ಇದೆ. ಸೊ ಆ ಸಕ್ಸಸ್ ಕಾಣ್ಬೇಕಾದ್ರೆ ಅವರು ಒಂದು 20 ವರ್ಷದ ಅವರ ಶ್ರಮ, ಅವರ ಡೆಡಿಕೇಶನ್ ಎಲ್ಲ ಇದೆ ಇದಕ್ಕೆ. ಹಾಗಾಗಿ ನಮ್ಮ ಒಂದು ಎವ್ರಿ ಎಫರ್ಟ್ ನಮ್ಗೆ ಅದು ಫೆಚ್ ಮಾಡುತ್ತೆ ಅಂತ ಅನ್ನೋದು ಇಲ್ಲಿ ನಮ್ಗೆ ಒಂದು ಸ್ಮಾಲ್ ಇದರಲ್ಲಿ ಗೊತ್ತಾಗುತ್ತೆ.
ಪ್ಲಸ್ ಅವ್ರ ಸಕ್ಸಸ್ ನೋಡಿದ್ರೆ ಇವತ್ತು ದೇ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಅರ್ನರ್ ನಮ್ಮ ಮೋದಿ ಕೇರ್ ಅಲ್ಲಿ. ಅವರು ಆ ತರ ಅವರು ಕೌಂಟ್ ಆಗ್ತಾರೆ. ಯಾ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮಹೇಶ್ ಮಹೇಶ್, ವೆಲ್ಕಮ್. ಬೆಳಗಿನ ಶುಭೋದಯ ಎಲ್ಲರಿಗೂ. ಮೊದಲು ಹಾಳಾಗಿರೋದನ್ನ ಕಲೀರಿ, ಏನದು ನಂತರ ನಾಯಕನಾಗುವ ಅರ್ಹತೆ ತಾನಾಗಿಯೇ ಬರುತ್ತದೆ ಅಂತ. ಸೊ ನಾವೆಲ್ಲರೂ ಕೂಡ ಫಸ್ಟ್ ಹಾಳಾಗಿಯೇ ಕೆಲಸ ಮಾಡ್ಬೇಕಾಗತ್ತೆ. ಸೊ ನಾಯಕನಾಗ ಗುಣ ನಮ್ಗೆ ಆಟೋಮೆಟಿಕ್ಲಿ ಬರ್ಬೇಕು ಅಂತ. ಸೊ ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಆ್ಯಂಡ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿದ್ದೀನಿ. ಸೊ ಮೋದಿ ಕೇರ್ ಅವಕಾಶ. ಸೊ ಥ್ಯಾಂಕ್ಸ್ ಟು ಮೋದಿ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಅಪ್ಲೈನ್. ಈ ಒಂದು ಅವಕಾಶ ನನಗೆ ನಂದ ಪಡ್ಗಾರ್ ಇವ್ರ ಕಡೆಯಿಂದ ನನಗೆ ಸಿಕ್ತು. ಸೊ ಇದರಲ್ಲಿ ನನಗೆ ಮಾಡ್ತಾ ನನಗೆ ಅಂದರೆ ಒಂದು ಪ್ಯಾಸಿವ್ ಇನ್ಕಮ್ ಸೊ ಇದರಲ್ಲಿ ಇದೆ ಅಂತ ಗೊತ್ತಾಯ್ತು. ಸೊ ಪ್ಯಾಸಿವ್ ಇನ್ಕಮ್ ಅಂದರೆ ನಾನು ಒಂದು ಐದು ವರ್ಷ ಕೆಲಸ ಮಾಡಿ ನಂತರ ನಾನು ಏನು ಕೆಲಸ ಜಸ್ಟ್ಗೆ ಅದರಲ್ಲಿ ಇದ್ರೂ ಕೂಡ ನನಗೆ ಆದಾಯ ಅಂದರೆ ನಿರಂತರ ಆದಾಯ ಬರುವುದಕ್ಕೆ ಅಂದ್ರೆ ಹೆಲ್ಪ್ ಆಗತ್ತಂತ. ಅಂದ್ರೆ ಈ ಒಂದು ಇನ್ಕಮ್ಗಾಗಿ ತುಂಬಾ ಜನ ಸೊ ಇದರಲ್ಲಿ ಹೈಲಿ ಕ್ವಾಲಿಫೈಡ್ ಸೊ ಇದಕ್ಕೆ ಬರ್ತಾ ಇರೋ ಉದ್ದೇಶ ಪ್ಯಾಸಿವ್ ಇನ್ಕಮ್. ಸೊ ಅದಕ್ಕೆ ಒಂದು ಉದಾಹರಣೆ ಬೇಕಾದ್ರೆ ನಾನೊಂದು ಸ್ಟೋರಿ ಮುಖಾಂತರ ಹೇಳೋದಾದ್ರೆ, ಸೊ ನಂಗೆ ಸೊ ಮೋದಿ ಕೇರಲ್ಲಿ ಒಬ್ರು ಮೇಡಮ್ ಸೊ ಅವರು ಸ್ಟಾರ್ಟಿಂಗ್ ಅಂದ್ರೆ ಒಂದು 20 year ಬ್ಯಾಕ್ ಈ ಒಂದು ಅವಕಾಶವನ್ನ ತಗೊಳ್ತಾರೆ. ಈ ಅವಕಾಶ ತಗೊಂಡಾಗ ಜಸ್ಟ್ ಒಂದು 6 month ಅವರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾರೆ, ಅಂದ್ರೆ ಕೆಲಸ ಮಾಡ್ತಾರೆ, ಸ್ವಲ್ಪ ಟೀಮ್ಗಳಿಗೆ ಹೇಳ್ತಾರೆ, ಒಂದು 4-10 ಜನಗಳಿಗೆ ಹೇಳ್ತಾರೆ. ಸೊ ನಂತರ ಅವರಿಗೆ ಮ್ಯಾರೇಜ್ ಆಗುತ್ತೆ. ಮ್ಯಾರೇಜ್ ಆದ ತಕ್ಷಣ ಅವ್ರ ಮನೇಲಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ ಅವರಿಗೆ. ಸೊ ನೀವು ಎಲ್ಲೂ ಹೋಗೋದು ಬೇಡ, ಅಂದ್ರೆ ಸ್ವಲ್ಪ ಮನೆ ಕಡೆ ಅನುಕೂಲ ಇದೆ ಅವ್ರಿಗೆ, ಎಲ್ಲೂ ಹೋಗೋದು ಬೇಡ ಅಂದ್ರೆ ಆ ಥರ ಒಂದು ಇದಾಗ ಅವರು ಸೊ ಅವ್ರಿಗೆ ಏನು ಬೇಕಾಗಿರೋದನ್ನ ಅಷ್ಟೇ ಬಳಸ್ಕೊಂತ ಅವರು ಹಾಗೆ ಇರ್ತಾರೆ. ಅದ ನಂತರ ಒಂದು 10-15 ವರ್ಷ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿದೆ, ಲಾಕ್ಡೌನ್ ಅಂದ್ರೆ ಕೊರೋನಾ ಟೈಮಲ್ಲಿ ಸೊ ಅವ್ರ ಹಸ್ಬೆಂಡ್ ಅಲ್ಲಿ ಬಿಸ್ನೆಸ್ ಏನ್ ನಡೀತಾ ಇತ್ತು ಅವೆಲ್ಲ ಡಲ್ ಆಗುತ್ತೆ, ಅಂದ್ರೆ ಅವ್ರ ಮನೆ ಇನ್ಕಮ್ ಸೋರ್ಸ್ ಡೌನ್ ಆಗುತ್ತೆ. ಸೊ ಆಗ ಇವರ ಒಂದು ಇನ್ಕಮ್ ಹೈ ಆಗತ್ತೆ. ಅಂದ್ರೆ ಲಾಕ್ಡೌನ್ ಅಲ್ಲಿ ನಮ್ಗೆ ಈ ಜೂಮ್ ಇದ್ರಲ್ಲೆಲ್ಲ ಏನು ಆನ್ಲೈನ್ ಕ್ಲಾಸ್ ಎಲ್ಲ ಹೆಚ್ಚು ಮಾಡಿಕೊಂಡು ಸೊ ಇವ್ರ ಬಿಸ್ನೆಸ್ ಅನ್ನ ಜಾಸ್ತಿ ಗ್ರೋತ್ ಮಾಡ್ಕೊಳ್ತಾರೆ. ಸೊ ಅವಾಗ ಇವ್ರಿಗೆ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇವರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಸೊ ಇವರು ಏನಂದ್ರೆ ಇವರ ಇನ್ಕಮ್ ಅಟ್లా 1.5 ಲಕ್ಷ 2 ಲಕ್ಷ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆಗ ಅವರು ಅಂದ್ಕೊಂಡ್ರು, ಅಂದ್ರೆ ಇಷ್ಟು ಪವರ್ ಇದೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಸೊ ಅವರು ಯಾರು ಅಲ್ಲ, ಸೊ ಗ್ರೇಟ್ ಲೀಡರ್ ಕಿಶೋರಿ ಮೇಡಮ್ ಅಂತ. ಸೊ ಅವ್ರು ನೀವೆಲ್ಲರಿಗೂ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಅವ್ರನ್ನ ನೋಡ್ಬೋದು. ಸೊ ಅವರು ಜಸ್ಟ್ ಸ್ಟಾರ್ಟ್ ಮಾಡಿ ನಂತರ ಒಂದು 15 ವರ್ಷ ನಂತರ, ಅಂದ್ರೆ ಈಗ ಕೂಡ ಹತ್ತತ್ರ ಒಂದು 5-6 ಲಕ್ಷ ಇನ್ಕಮ್ ಪಡ್ಕೊಳ್ತಾ ಇದ್ದಾರೆ. ಸೊ ಇನ್ನೂ ಹೆಚ್ಚಿನಾಗಿ ಅವರು ಈಗ ವರ್ಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಮೋದಿ ಕೇರ್ ಹೇಳ್ತೀನಿ. ಸೊ ಇಷ್ಟೊತ್ತಿಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ವೆಲ್ಕಮ್ ಕೃಷ್ಣಪ್ಪ ಸರ್. और आनंद बली मैडम, वेलकम मैडम. Thank you, madam. Very good morning to one and all present here. If it is to be, it's up to me. If it is to be, it is up to me. ಒಂದಿನ ಒಂದು ಎಂಪ್ಲಾಯಿ ಆಫೀಸ್ ಹೋಗಿದ್ದಾಗ ಅಲ್ಲಿ ಆಫೀಸ್ ಮುಂದೆ ಒಂದು ನೋಟಿಸ್ ಅಲ್ಲಿ ಒಂದು ಮೆಸೇಜ್ ಇತ್ತು, ದ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ಇನ್ಹಿಬಿಟಿಂಗ್ ಯುವರ್ ಗ್ರೋತ್ ಡೈಡ್ ಎಸ್ಟರ್ಡೇ. ನಿಮ್ ಗ್ರೋತ್ಗೆ ಯಾರು ತಡೆ ಆಗಿದೆ ಅವರು ಡೈಡ್ ಎಸ್ಟರ್ಡೇ. ದ ಬಾಡಿ ಹ್ಯಾಸ್ ಬಿನ್ ಪ್ಲೇಸ್ಡ್ ಇನ್ ದ cafeteria and will be there till 2 PM today. So it was saddening news. ಅವರ ಕೊಲೀಗ್ಸ್ ಎಲ್ಲರೂ ಹಾಗೆ ಕಫೆಟೇರಿಯಾ ಕಡೆ ಹೋಗ್ತಾ ಇದೆ. ಅವರು ಒಂದು ಕೊಲೀಗ್ ಪಾಸ್ ಆಗಿದೆ, ಅವ್ರದ್ದು ಬಾಡಿ ಅಲ್ಲಿ ಕಫೆಟೇರಿಯಾನಲ್ಲಿ ಹಾಕಿದೆ. ಅದು ನೋಡಕ್ಕೆ ಎಲ್ಲರೂ ಉತ್ಸುಕರಾಗಿ ಹೋಗ್ತಾ ಇದ್ರು. ಸೊ ಈ ಎಂಪ್ಲಾಯೀಸ್
ಎಲ್ಲರೂ ಅಲ್ಲೇ ಶುರು ಹೋಗಿದ್ದಾನೆ. ಸೊ ಕಂಪನಿ ಒಂದು ಗ್ಯಾದರಿಂಗ್ ಆಗಿದೆ ಅಲ್ಲಿ. ಎಲ್ಲರಿಗೂ ಒಂದು ಎಂಥ್ಯೂಸಿಯಾಸಮ್, ಯಾರಪ್ಪ ಇವರು ನನ್ನ ಗ್ರೋತ್ಗೆ ಹಿಂಡ್ರೆನ್ಸ್ ಆಗಿ ಇದ್ದದ್ದು ಯಾರು ಅಂತ ನೋಡಕ್ಕೆ ಎಲ್ಲರಿಗೂ ತುಂಬಾ ಆಶ್ಚರ್ಯವಾಗಿ ಹೋಗ್ತಾ ಇದ್ರು. ಸೊ ಹಿ ಆಲ್ಸೋ ಗೋಸ್ ಟು ದೇರ್, ಯಾರು ಅಂತ ನೋಡಕ್ಕೆ 1 by 1 ಹೋಗ್ತಾ ಇದ್ರು. ಅವಾಗ he went and just seen that. So inside the coffin was a mirror, and below it was a placard written. ಒಂದು placard notice ಅಲ್ಲಿ ಬರ್ದಿದ್ರು, ಬರ್ದಿದೆ, there is only one person who can set limits to your growth, and that's you. ಸೊ ಮಿರರ್ ಅಲ್ಲಿ ಯಾರೇ ಕಾಣಿಸ್ತಾ ಇತ್ತು? ನಮ್ಮ ಮುಖನೇ ಕಾಣಿಸ್ತೆ ಅಲ್ವಾ? ಅವಾಗ ನಿಮ್ ಗ್ರೋತ್ಗೆ ಯಾರು who set limit for your growth that is you only. So friends, myself Anandavelli Sushilan, I was working in ISRO as a scientist and retired in the month of March. ಈ ಅವಕಾಶ, I got this opportunity from Sandhya Krishnamurthy when we were yoga classmates, and I inspired from Sandhya that she has achieved 10 foreign trips and 4 free cars from Modicare. So I passionately doing this. I started doing this passionately, and one day I went for a training. I met a person called Meena Dharmendra Singh and Dr. Philip Singh. Dr. Philip Singh was working in ISRO as a crew chief, and he almost 60 to 80% engineers were working under him when he got this opportunity. So he started working with Modicare business part-time, and when he started getting his salary more than his income from Modicare, more than HAL salary. It's not double than HAL salary. He quit his job from HAL. Such a prestigious institution, he has quit his job and started full-time in Modicare. Such a wonderful personality. Now he got he got doctorate in network marketing. He is Dr. Felix Singh now. So such a person, when we meet, I also thought, why not me? So I'm into this. I'm getting happiness, wealth, health, everything from Modicare. Welcoming you all to this wonderful opportunity, Modicare family. Thank you so much. Thank you. Krishnappa sir. ಕೃಷ್ಣಪ್ಪ ಸರ್ ಕೇಳಿಸ್ತಾ ಇಲ್ವಾ? ನೆಕ್ಸ್ಟ್ ವೆಂಕಟೇಶ್. ವಾಯ್ಸ್ ಮ್ಯೂಟ್ ಆಗಿತ್ತು, ಸಾರಿ ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕೃಷ್ಣಪ್ಪ. ನಾನೊಂದು ಪ್ರೈವೇಟ್ ಕಂಪ್ನಿನಲ್ಲಿ ಜಾಬ್ ಮಾಡಿಕೊಂಡು ಈ ವಂಡರ್ಫುಲ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ನನಗೆ ತುಂಬಾ ಇಷ್ಟವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಲಕ್ಷ ಇನ್ಕಮ್ ಪಡಿಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ನಾನು ಎಲ್ಲರಿಗೂ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ನಂಬಿಕೆಯೇ ಜೀವನ. ನಂಬಿದವ್ರು ಯಾವತ್ತೂ ಕೆಡೋದಿಲ್ಲ. ನಂಬದಿದ್ರೆ ಅವ್ರನ್ನ ಇಂಪ್ರೂವ್ ಮಾಡಕ್ಕೆ ಎಲ್ಲರಿಗೂ ಕಷ್ಟ. ಹಾಗಾಗಿ ನಂಬಿ ನಾವು ಒಬ್ಬರನ್ನು ನಂಬುವುದು ಮಾನವೀಯತೆ, ಆದ್ರೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ಹೌದಲ್ವಾ? ಎಷ್ಟು ಚೆನ್ನಾಗಿದೆ. ಹಾಗಾಗಿ ನಾವು ಗಂಡ ಹೆಂಡತಿನ ನಂಬೇಕು, ಹೆಂಡತಿ ಗಂಡನ ನಂಬೇಕು, ಮಕ್ಕಳು ಅಪ್ಪ ಅಮ್ಮನ ನಂಬೇಕು, ಅಪ್ಪ ಅಮ್ಮ ಮಕ್ಕಳ ಮೇಲೆ ನಂಬಿಕೆ ಇರಬೇಕು. ನಾವು ಮೋದಿಕೇರ್ ಸಿಸ್ಟಮ್ ನ ನಂಬೇಕು, ಮೋದಿಕೇರ್ ಅಪ್ಲೈನ ನಂಬೇಕು. ಅಷ್ಟೇ ಅಲ್ಲ, ನಾವು ಯಾರಿಗೆ ಅವಕಾಶ ಕೊಡ್ತೀವೋ ಅವ್ರನ್ನ ನಂಬೇಕು, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಅವರು ಅಪ್ಲೈನ್ ಬಗ್ಗೆ ನಂಬಿಕೆ ಇಡಬೇಕು. ಎಲ್ಲಿ ನಂಬಿಕೆ ಇಲ್ವೋ ಅಲ್ಲಿ ಗೆಲ್ಲೋದು ಕಷ್ಟ. ಪ್ರತಿಯೊಬ್ಬರಲ್ಲೂ ನಂಬಿಕೆ ಅನ್ನೋದಿದ್ರೆ ಖಂಡಿತವಾಗ್ಲೂ ಇದ್ರಲ್ಲಿ ಗೆಲ್ಬಹುದು. ಯಾರೆಲ್ಲ ಗೆಲುವು ಸಾಧಿಸಿದ್ದಾರೆ ನಮ್ ಮೋದಿಕೇರ್ನಲ್ಲಿ, ಅವರೆಲ್ಲ ನಂಬಿಕೆ ಇಟ್ಟು ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ. ನಾವೆಲ್ಲರೂ ಅದೇ ತರ ನಂಬಿಕೆ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ನಾವು ಒಂದ್ ದಿವಸ ಸಕ್ಸಸ್ ಆಗೇ ಆಗ್ತೀವಿ. ಈ ಪ್ರಪಂಚನೇ ಉಳಿದಿರೋದೇ ನಂಬಿಕೆ ಮೇಲೆ. ಹಾಗಾಗಿ ಉಮೇಶ್ ಸರ್ ಹೇಳ್ತಾ ಇದ್ರು ರಾಮಾಯಣದ್ದು, ಅರ್ಜುನ
ಕೃಷ್ಣನ ನಂಬ್ದ. ಹಾಗಾಗಿ ಕೃಷ್ಣ ಅರ್ಜುನನ ಮೇಲೆ ನಂಬಿಕೆ ಇತ್ತು ಅವ್ರು ಗೆಲ್ತಾನೆ ಅಂತ. ಹಾಗಾಗಿ ಅವರು ಯುದ್ಧದಲ್ಲಿನೂ ಗೆದ್ರು. ಆ ತರ ಪ್ರತಿಯೊಂದೂನು ನಂಬಿಕೆಯೇ ನಮ್ಮ ಜೀವನ. ನಂಬಿದವರು ಕೆಟ್ಟವರಿಲ್ಲ ಅಂತ ಎಲ್ಲಾರ ಬಾಯಲ್ಲೂ ನಾವು ಕೇಳಿರ್ತೀವಿ. ಹಾಗಾಗಿ ನಾವು ನಮ್ಮ ಅಪ್ಲೈನ್ ಮೇಲೆ, ನಮ್ಮ ಮೋದಿಕೇರ್ ಮೇಲೆ, ನಮ್ಮ ಸಿಸ್ಟಮ್ ಮೇಲೆ, ನಾವು ಮಾಡುವ ಪ್ರತಿಯೊಂದು ಕೆಲಸದ ಮೇಲೆ ನಂಬಿಕೆ ಇಟ್ರೆ ಖಂಡಿತವಾಗ್ಲೂ ನೀವು ಗೆದ್ದೇ ಗೆಲ್ತೀರಾ. ಇದರಲ್ಲಿ 2 ಮಾತಿಲ್ಲ. 100% ಗ್ಯಾರಂಟಿ. ಎಸ್, ಯಾರೋ ಏನೋ ಹೇಳ್ತಾರೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇಂಟ್ರಡಕ್ಷನ್ ಮಾಡಿ. ಥ್ಯಾಂಕ್ ಯು. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. ಎಸ್, ಭಾರತಿ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ಶುಭೋದಯ. 5am ಕ್ಲಬ್ ಅಲ್ಲಿ ತುಂಬಾ ಒಂದು ಖುಷಿಯಾಗಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಒಬ್ಳು ಮಹಿಳೆ, ಅಮೆರಿಕನ್ ಮಹಿಳೆ ಮೇರಿ ಇನ್ಸ್ ಕ್ಲರ್ಕ್ ಅನ್ನೋಳು, ಇವಳು ವಿಧವೆ. 5 ಮಕ್ಳು ಇವಳಿಗೆ ಇರ್ತಾರೆ, ಸಣ್ಣ ಮಕ್ಳು. ಫೂರ್ ಫ್ಯಾಮಿಲಿ. ಮಕ್ಳನ್ನ ಸಾಕೋದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, 1-2 ಕಡೆ ಕೆಲಸ ಮಾಡಕ್ ಹೋಗ್ತಾಳೆ. ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಒಂದ್ಸತಿ ಅವಳಿಗೆ ಯೋಚನೆ ಆಗುತ್ತೆ, ಅವಳು ತುಂಬಾ ಸಾಹಿತ್ಯದಲ್ಲಿ ತುಂಬಾ ಅಭಿರುಚಿ ಇರುತ್ತೆ. ಏನಾದ್ರೂ ಬರೆಯೋದು, ಕವನ ಬರೆಯೋದು, ಇದೆಲ್ಲ ಕಥೆಗಳು ಬರೆಯೋದು ಅವಳು ಹವ್ಯಾಸ ಆಗಿರುತ್ತೆ. ಅವಳು ಯೋಚನೆ ಮಾಡ್ತಾಳೆ, ನನ್ನ ಫ್ರೀ ಟೈಮ್ ಅಲ್ಲಿ ಯಾವಾಗ್ಲಾದ್ರೂ ನಾನು ಕತೆ ಕವನ ಎಲ್ಲ ಬರೀಬೋದಲ್ಲ ಅಂತ ಹೇಳಿ ಅವಳಿಗೆ ಫ್ರೀ ಟೈಮ್ ಸಿಗೋದೇ ಬೆಳಗ್ಗೆ 5ರಿಂದ 7. ಅಂದ್ರೆ ಅವಳು ನೋಡಿ, ಅದ್ರಲ್ಲೂ ಅವಳಿಗೆ ಬ್ರಾಹ್ಮಿ ಮುಹೂರ್ತನೇ ಅವಳಿಗೆ ಸಿಕ್ಕಿದೆ. ಸೊ ಸಾಹಿತ್ಯದಲ್ಲಿ ಅಭಿರುಚಿ ಇದ್ದಿದ್ರಿಂದ ಅವಳು ಏನ್ ಮಾಡ್ತಾಳೆ, ಒಂದು ಕವನಗಳನ್ನ ಬರಿತಾ ಹೋಗ್ತಾಳೆ. ಬೆಳಗ್ಗೆ 5ರಿಂದ 7 ಆ ಟೈಮಲ್ಲಿ ಬರ್ದು ಎಲ್ಲಾ ಕಡೆಗೂ ಅದನ್ನ ಬರ್ದಾದ್ಮೇಲೆ ಪಬ್ಲಿಷ್ ಮಾಡ್ಬೇಕಲ್ವಾ. ಪಬ್ಲಿಷ್ ಮಾಡಕ್ಕೆ ಅವಳಿಗೆ ಯಾರು ಸಿಗಲ್ಲ. ಕೇಳಕ್ ಹೋದ್ರೆ ಎಲ್ರು ರಿಜೆಕ್ಟ್ ಮಾಡ್ತಿರ್ತಾರೆ. ತುಂಬಾ ಜನನ ಅಪ್ರೋಚ್ ಮಾಡ್ತಾಳೆ, ಎಲ್ರು ರಿಜೆಕ್ಟ್ ಮಾಡ್ತಿರ್ತಾರೆ. ಆಗ ಆದ್ರೂನು ಅವಳು ಆ ಕೆಲ್ಸ ನಿಲ್ಸಲ್ಲ. ಯಾಕೆಂದ್ರೆ ಅವಳು ಅದನ್ನ ಹವ್ಯಾಸ ಆಗಿ ತಗೊಂಡಿರ್ತಾಳೆ. ಪ್ರತಿ ದಿನ ಮಾಡ್ತಾ ಇರ್ತಾಳೆ, ಬರಿತಾಳೆ. ಹಿಂಗೆ ಒಂದ್ ಕಡೆ ಬರಿತಾ ಇಡ್ತಾ ಹೋಗ್ತಾಳೆ. ಏನ್ ಮಾಡೋದು, ಎಲ್ರು ಅಪ್ರೋಚ್ ಮಾಡಿದ್ರು, ಯಾರು ಇದ್ ಮಾಡ್ತಾ ಇಲ್ಲ ಅಂತ ಹೇಳಿ. ಆದ್ರೂ ಬರ್ದು ಒಂದ್ 6 ವರ್ಷದ ತನಕ ಕಂಟಿನ್ಯೂಸ್ ಆಗಿ ಬರಿತಾನೆ ಇರ್ತಾಳೆ. ಕೆಲ್ಸದ ಜೊತೆಗೆ ಕೆಲ್ಸ ಮಾಡ್ಕೊಂಡು, ಮನೆಯಲ್ಲಿ ಮಕ್ಳನ್ನ ನೋಡ್ಕೊಂಡು, ಇದನ್ನ ಬರ್ದಿದ್ನೆಲ್ಲ ಒಂದ್ ಕಡೆ ಇಡ್ತಾ ಹೋಗ್ತಾಳೆ. ಆಗ 6 ವರ್ಷ ಆದ್ಮೇಲೆ ಅವಳಿಗೆ ಹಿಂಗೆ ಕೆಲವೊಂದ್ ಕಡೆ ಅಪ್ರೋಚ್ ಮಾಡ್ತಾ ಒಬ್ರು ಬರ್ತಾರೆ, ಆಯ್ತು ನಿಮ್ದನ್ನ ನಾನು ಪಬ್ಲಿಷ್ ಮಾಡ್ತೀನಿ ಅಂತೇಳಿ ಕೇಳ್ತಾರೆ. ಅವಳಿಗೆ ಆಶ್ಚರ್ಯ ಆಗತ್ತೆ. ಅವಳು ಕೇಳ್ತಾಳೆ, ನನಗೆ ಒಂದು $100 ಕೊಟ್ಬಿಡಿ ಸಾಕು, ತಗೊಂಡೋಗಿ ಅಂತ. ಅವ್ರು ಆಯ್ತು ತಗೊಂಡೋಗಿ ಕೇಳ್ತಾರೆ. ಅದನ್ನ ನೋಡುವಾಗ, ಬೇರೆ ಕಡೆ ಪಬ್ಲಿಷ್ ಮಾಡುವಾಗ $10 ದಶಲಕ್ಷ ಅವಳಿಗೆ ಸಿಕ್ತದೆ. ಅದು ಸೇಲ್ ಆಗ್ತಂತೆ ಅವಳದ ಕವನಗಳು, ಕೃತಿಗಳೆಲ್ಲ. ಸೊ ಇದು ಏನ್ ಕಾಣಿಸುತ್ತೆ ನಮ್ಗೆ ಅಂತಂದ್ರೆ, ಅವಳಿಗೆ ಅವಳ ಪರಿಶ್ರಮಕ್ಕೆ ಸಿಕ್ಕ ಒಂದು ಪ್ರತಿಫಲ ಇದು. ಯಾಕೆ ಅಂತಂದ್ರೆ ಅವಳು ಯೋಚನೆ ಮಾಡ್ಲಿಲ್ಲ, ಅವಳ ಕೆಲ್ಸನ ನಿರಂತರವಾಗಿ ಮಾಡ್ಕೊಂತಾ ಹೋದ್ಲು. ಒಂದಿನ ಅದಕ್ಕೆ ಈ ಪ್ರತಿಫಲ ಸಿಕ್ತು. ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ ಕೆಲ್ಸ ಸಕ್ಸಸ್ ಆಗತ್ತೆ ಅನ್ನಕ್ಕೆ ಇದೊಂದು ಉದಾಹರಣೆ ಕೂಡ. ನನ್ನ ಎಲ್ರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ನಾನು ಭಾರತಿ ಅಜಯಾದಿತ್ಯ, ಬ್ಯೂಟಿಷಿಯನ್ ಕೂಡ. ನನ್ಗೆ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು ಅಂತ ಇತ್ತು. ಆಗ ನನ್ಗೆ ಶಾರದಾ ಮೇಡಮ್ ಅವರು ನಮ್ಮ ಮೋದಿಕೇರ್ನಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಂಡಿಯನ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ನನ್ಗೆ ಈ ಬಿಸ್ನೆಸ್ಗೆ ಕರ್ತರ್ತಾರೆ. ಥ್ಯಾಂಕ್ ಯು ಶಾರದಾ ಮೇಡಮ್. ಇದರಿಂದ ನನ್ಗೆ ಒಂದು ಫಾರಿನ್ ಟ್ರಿಪ್ ಕೂಡ ಸಿಕ್ತು. ಮತ್ತೆ 2 ಸಲ ನ್ಯಾಷನಲ್ ಟ್ರಿಪ್ ಕೂಡ ನನ್ಗೆ ಸಿಕ್ತು. ಥ್ಯಾಂಕ್ ಯು ಮೋದಿಕೇರ್. ಅಂಡ್ ಇದ್ರಲ್ಲಿ ಇದೇ ರೀತಿ ಪರಿಶ್ರಮ ವರ್ಕ್ ಮಾಡುವಾಗ ಯಾರೆಲ್ಲ ತುಂಬಾನೇ ಜನ ಇಲ್ಲಿ ಇದ್ರಾಗ ಸಕ್ಸಸ್ ಆಗ್ತಾ ಹೋಗ್ತಾ ಇದ್ದಾರೆ. ಇದೇ ರೀತಿ ನನ್ಗೆ ಇನ್ಸ್ಪೈರ್ ಆಗಿದ್ದು ಒಂದು ಲೇಡಿ, ಇವರು ಕಡಿಮೆ ಸಮಯದಲ್ಲಿ ನಿರಂತರ ಪರಿಶ್ರಮದಿಂದ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ. ಇವರು BE MBA ಗ್ರಾಜುಯೇಟ್ ಕೂಡ. ಇವರ ಗಂಡ ಪ್ರೊಫೆಸರ್. ಮನೇಲಿ ಎಲ್ಲಾ ರೀತಿ ಕಂಫರ್ಟ್ ಇರುತ್ತೆ. ಅಂದ್ರೆ ಮನೆ, ಕಾರು, ಊಟ ತಿಂಡಿ ಯಾವ್ದಕ್ಕೂ ತೊಂದ್ರೆ ಇರಲ್ಲ. 2 ಮಕ್ಳು ಇರ್ತಾರೆ, ಆರಾಮಾಗಿ ಇವ್ರು ವರ್ಕ್ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಒಂದೇ ಆಸೆ ಇದ್ದಿದ್ದು, ನಾನೇ ಬೆಳೆದ್ರೆ, ನಾನೇ ಮಾಡ್ಕೊಂಡ್ರೆ ನಾನೇ ಬೆಳಿತೀನಿ, ಆದ್ರೆ 1000 ಜನನ ಬೆಳೆಸಕ್ ಆಗಲ್ಲ ಅಂತ. ಹಾಗಾಗಿರುವಾಗ ಮೋದಿಕೇರಿಗೆ ಬರ್ತಾರೆ. 1000 ಜನ ಜೀವನದಲ್ಲಿ ದಾರಿ ದೀಪ ಕೂಡ ಆಗಿದ್ದಾರೆ ಇವತ್ತು. ಇವ್ರು ಇದಲ್ದೆ ಈ ಬಿಸ್ನೆಸ್ ನಲ್ಲಿ ಅವ್ರ ತಂದೆ ತಾಯಿನ ಫಾರಿನ್ ಟ್ರಿಪ್ ಕೂಡ ಫಾರಿನ್ಗೆ ಕೂಡ ಕರ್ಕೊಂಡೋಗಿ ಬಂದಿದ್ದಾರೆ.
ಇವ್ರ ಹೆಸರು ಮಮತಾ DG ಅಂತ. ಇವರು ಮೈಸೂರಿನವರು. ಫ್ರೆಂಡ್ಸ್ ಇಲ್ಲಿ ಡಾಕ್ಟ್ರು, ಇಂಜಿನಿಯರ್ಸ್, ಕೂಲಿ ಕೆಲಸ ಮಾಡೋರು, ಇಷ್ಟೊತ್ವರೆಗೂ ನೋಡಿದ್ರೆ ಎಷ್ಟೊಂದ್ ಜನ ಹೇಳ್ತಾ ಇರುವಾಗ ಗೃಹಿಣಿಯರು ಎಲ್ಲರೂ ಈ ನೆಟ್ವರ್ಕ್ ನಲ್ಲಿ ಸಕ್ಸಸ್ ಕಾಣ್ತಾ ಇದ್ದಾರೆ. ನಾವು ಇವರಲ್ಲಿ ಒಬ್ರಾಗೋಣ ಅಲ್ವಾ? ಇವರ ದಾರಿನಲ್ಲಿ ನಾವು ನೋಡಿದ್ರೆ ಖಂಡಿತ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ವೆಂಕಟೇಶ್. ನೆಕ್ಸ್ಟ್ ನಾಗರತ್ನ ರೆಡಿ ಆಗಿ. Yes, ma'am. Good morning. Great changes may not happen right away, but with effort, even the difficult may become easy. So, ಹೌದು, ನಮ್ದು ಯಾವತ್ತೂ ಒಂದು ಸಕ್ಸಸ್ ಒಂದು ಅಷ್ಟು ಸುಲಭವಾಗಿ ಸಿಕ್ಕುದಿಲ್ಲ. ಅದು ಚಾನ್ಸು ಅಲ್ಲ. ನಾವು ಚಾಯ್ಸ್ ಆಗಿ ತಕೊಂಡು ಅದಕ್ಕೆ ಪ್ರಯತ್ನ ಪಡುವಾಗ ಡೆಫಿನೆಟ್ಲಿ ನಮ್ಗೆ ಸಕ್ಸಸ್ ಬರ್ತದೆ. ಇಲ್ಲಿ ಸಕ್ಸಸ್ ದಾರಿ ತೋರಿಸಿಕೊಡ್ಲಿಕ್ಕೆ ತುಂಬಾ ಜನ ಇದ್ದಾರೆ. ಎಸ್, ನಮ್ ಸಂಧ್ಯಾ ಮ್ಯಾಮ್, ಜಯಶ್ರೀ ಮ್ಯಾಮ್ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಎಸ್, ಸೊ ಇವತ್ತು ಒಂದು ಸಕ್ಸಸ್ ಸ್ಟೋರಿ ಹೇಳ್ಬೇಕಂದ್ರೆ ನಾನು ಹೇಳಲಿಕ್ಕೆ ಬರುವುದು, ಅವರು ಮಿಡಲ್ ಈಸ್ಟ್ ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾರ್ ಲಾಂಚ್, ನಮ್ದು ಮೋದಿ ಕ್ಯಾಬ್ದು ಕಾರ್ ಲಾಂಚ್ ಸೆಲಿಬ್ರೇಷನ್ ನೋಡ್ಬಿಟ್ಟು, ಓ ಈ ತರ ಒಂದು ಅವಕಾಶ ಇದೆ ಅಂತ ಅವರದ್ದು ಫ್ರೆಂಡ್ ಹತ್ರ ಯಾರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ ಲಾಂಚ್ ಮಾಡ್ತಾ ಇದ್ರು ಅದರದ ಬಗ್ಗೆ ಅವರ ಹತ್ರ ಕೇಳುವಾಗ ಅವರು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತೆ ಅವ್ರಿಗೆ ಅದು ಅವ್ರಲ್ಲಿ ನೋಡಿದ್ದವರು ಅದರ ಈ ಬಿಸ್ನೆಸ್ ಬಗ್ಗೆ ತುಂಬಾ ಅರ್ಥ ಮಾಡ್ಕೊಂಡ್ರು. ಮತ್ತೆ ಅವ್ರ ಫ್ರೆಂಡ್ ಹತ್ರ ಮಾತಾಡುವಾಗ ಅವ್ರಿಗೆ ಧೈರ್ಯ ತುಂಬಿಸಿದ್ರು. ಹೌದು, ಇದ್ರಲ್ಲಿ ಮಾಡಬಹುದು, ಅಷ್ಟು ಹಣ ಗೆಲ್ಬಹುದು ಅಂತ ಅವ್ರಿಗೆ ಧೈರ್ಯ ತುಂಬಿಸಿದ್ರು. ಮತ್ತೆ ಅವ್ರ ಧೈರ್ಯ ತುಂಬಿಸಿದಾಗ ಆ ಕೆಲಸವನ್ನು ಬಿಟ್ಟು ಇಂಡಿಯಾಗೆ ಬಂದು, ಹೌದು ನಾನು ಅಲ್ಲಿ ಕೂತ್ಕೊಂಡು ಮಾಡೋದ್ರ ಬದಲಾಗಿ ಆ ಹಣವನ್ನು ಇಲ್ಲಿ ಸಂಪಾದನೆ ಮಾಡಬಹುದು ಅಂತ ಇಲ್ಲಿ ಬರುವಾಗ ಅವ್ರಿಗೆ ತುಂಬಾ ಮನೆಯಿಂದ ಬೇಡ, ಅಷ್ಟು ಒಳ್ಳೆ ಕೆಲಸ ಯಾಕೆ ಬಿಟ್ಟು ಬರ್ಬೇಕು ಅಂತ ತುಂಬಾ ಎಲ್ಲರೂ ಬೈದ್ರು. ಆದ್ರೂ ಅವರು ಎಲ್ಲ ಮನೆಯನ್ನು ಬಿಟ್ಟು ಒಂದು ವರ್ಷ ಹೊರಗಡೆ ಬಂದು ಮನೆ ಹೊರಗಡೆನೆ ಇದ್ದು ಆ ಕೆಲಸವನ್ನು ಮಾಡಿ ಮತ್ತೆ ಸಾಧಿಸಿ ತೋರುವಾಗ ಎಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟಿದ್ರು. ಈಗ ತಿಂಗಳಿಗೆ 10 ಲಕ್ಷ ರೂಪಾಯಿ ಮೇಲೆ ಎರ್ನ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲರಿಗೂ ಈ ಒಂದು ಅವಕಾಶವನ್ನು ಕೊಟ್ಟು ಎಲ್ಲರಿಗೂ ಒಂದು ಸ್ಫೂರ್ತಿ ತುಂಬುತ್ತಾ ಇದ್ದಾರೆ. ಅವರು ಬೇರೆ ಎಲ್ಲ ರಾಘವೇಂದ್ರ ಶೆಟ್ಟಿ ಅವರು, ಅವ್ರಿಗೆ ಧೈರ್ಯ ತುಂಬಿಸಿದವರು ಸಂತೋಷ್ ಶೆಟ್ಟಿ ಅವರು. ಎಸ್, ಅವರು ಹೇಳಿದ್ದು ಮಾತು ಮತ್ತೆ ಕಾನ್ಫಿಡೆನ್ಸ್ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದಕ್ಕೆ ಇಲ್ಲಿ ಪ್ರೋತ್ಸಾಹನೂ ಇದೆ, ಅವಕಾಶನೂ ಇದೆ, ಬೇರೆ ಕೊಡ್ಲಿಕ್ಕೆ ನಮ್ಗೆ ಒಂದು ಆಪರ್ಚುನಿಟಿ ಇದೆ. ಎಸ್, ಬನ್ನಿ ಮಾಡೋಣ ಈ ಒಂದು ಒಳ್ಳೆ ಅವಕಾಶದಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ನಾಗರತ್ನ. ಎಸ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗರತ್ನ. ನಾನು ಹೆಲ್ದಿ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶದಲ್ಲಿರೋದು. ಯಾಕಂತ ಹೇಳಿದ್ರೆ ಜೀವನ ತುಂಬಾ ಕಷ್ಟ ಇತ್ತು, 500 ರೂಪಾಯಿ ಬಂದ್ರೆ ಸಾಕು ಅಂತ ಬಂದಿದೆ. ಅಂತ ಒಂದು ಅವಕಾಶ ಕೊಟ್ಟರು ಜಯಶ್ರೀ ಮೇಡಮ್, ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಅವತ್ತು ಆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾನು ನಿಂತು ನೀರು ಆಗ್ತಿದ್ದೆ, ಹರಿಯೋ ನೀರು ಆಗ್ತಿಲ್ಲ ಅಂತ ಹೇಳಕ್, ಹರಿಯೋ ನೀರು ಆಗಿದ್ದೀನಿ ಅಂತ ಹೇಳಕ್ಕೆ ಖುಷಿ ಆಗುತ್ತೆ. ಅದೇ ರೀತಿ ಈ ಒಂದು ಕ್ಲಾಸ್ ಏನ್ ಬೇಸಿಕ್ ಕ್ಲಾಸ್ ಅಂತ ನಾವ್ ಏನ್ ತಗೋತಾ ಇದೀವಿ, ಆ ಬೇಸಿಕ್ ಕ್ಲಾಸ್ ಅನ್ನ ತಗೊಂಡಿರೋದ್ರಿಂದ ನನ್ಗೆ ಏನು ಗೊತ್ತಿಲ್ಲ, 4 ಗೋಡೆ ಮಧ್ಯೆ ಕೆಲಸ ಮತ್ತೆ ಮನೇಲಿ ಇದ್ದಂತ ವ್ಯಕ್ತಿ ನನ್ನ ಇವತ್ತು ಎಲ್ಲರ ಜೊತೆ ಮಾತಾಡುವಂತ ಎಬಿಲಿಟಿ ಬಂದಿದೆ, ಧೈರ್ಯ ಬಂದಿದೆ. ನಾನು ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ ಅಂತ ಒಂದು ವ್ಯಕ್ತಿನ ಈ ಒಂದು ಕ್ಲಾಸಿಗೆ ಅಟೆಂಡ್ ಆಗಿ ನಾನು ಇದನ್ನೆಲ್ಲ ಪಡ್ಕೊಂಡಿದ್ದೀನಿ ಅಂತ ಹೇಳಕ್ ಖುಷಿ ಆಗುತ್ತೆ. ಇದರಿಂದ ನಾನು ತುಂಬಾ ಕನ್ಸನ್ನ ಕಾಣ್ತಾ ಇದ್ದೀನಿ. ಕನ್ಸು ಕಾಣೋದು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಕನ್ಸಿದೆ, ಅದನ್ನ ಹೇಗೆ ಪಡ್ಕೊಳ್ಳೋದು, ಏನ್ ಮಾಡೋದು ಅಂತ ಈ ಒಂದು ಕ್ಲಾಸಿಂದ ಎಲ್ರು ಕೂಡ ತಿಳಿಸ್ಕೊಡ್ತಾರೆ. ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಕನ್ಸು ಕಾಣೋದು ಅಂದ್ರೆ ಸುಮ್ನೆ ಅಲ್ಲ, ಕನ್ಸು ಕಂಡ್ರೆ ನೆರವೇರಿಸ್ಕೊಳಕ್ಕೆ ಅಂತ ಒಂದು ವ್ಯಕ್ತಿ ಬಗ್ಗೆ ಮಾತಾಡೋದಾದ್ರೆ, ನಾನು ಒಬ್ರು ತಮಿಳ್ನಾಡಿಂದ ಬಂದಿದ್ದಾರೆ. ತಮಿಳ್ನಾಡಿನ ಬಂದು ಅವರು 20 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿ ಅಲ್ಲಿ ಏನು ಕೂಡ ಆಗದೆ ಇರುವಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ಒಂದು 20 ಲಕ್ಷ ಹಾಕ್ಬಿಟ್ಟು 8 ಲಕ್ಷ ಹಾಕ್ಬಿಟ್ಟು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ಟೆ ವ್ಯಾಪಾರ ಮಾಡ್ತಾರೆ. ಆ ಬಟ್ಟೆ ವ್ಯಾಪಾರ ಮಾಡಿದಾಗ ಅವರಿಗೆ ಅಲ್ಲೂ ಕೂಡ ಏನು ಬಿಸ್ನೆಸ್ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತು ಫ್ರೆಂಡ್ಸ್, ನಾವ್ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದಾಗ ಅಕ್ಕಪಕ್ಕ ಅಂಗಡಿಗಳು ಒಂದೊಂದಾಗಿ ಸ್ಟಾರ್ಟ್ ಆಗ್ತಾ ಇರ್ತದೆ. ಅಂತ ಟೈಮಲ್ಲಿ ಬಿಸ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅವರಿಗೂ ಕೂಡ ಅದೇ ತರ ಆಯ್ತು. ಅಂತ ವ್ಯಕ್ತಿ ಇನ್ನೇನ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಒಬ್ರು ಲೇಡಿ ಬಂದು ಅವ್ರಿಗೆ ಅವಕಾಶ ಕೊಡ್ತಾರೆ. ಕೊಟ್ಟಾಗ ಅವ್ರು ಅನ್ಕೊಂತಾರೆ, ಒಂದು ಚಿಕ್ಕ ಹುಡುಗಿ ಬಂದು ಅವಕಾಶ ಕೊಟ್ಲು ಅಂತ ಅನ್ಕೊಳ್ದೇನೆ ಆ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ಅವ್ರು ತಗೊಂತಾರೆ. ತಗೊಂಡಾದ್ಮೇಲೆ ಅವ್ರ ಜೀವನದಲ್ಲಿ ಯಾವ ತರ ಆತಂದ್ರೆ ಇನ್ನೊಂದು ಅವರಿಗೆ ಮಾತಾಡಕ್ ಬರ್ತಿಲ್ಲ. ನಾವೆಲ್ಲ ಹೇಳ್ತೀವಿ ಎಲ್ಲ ಕೈ ಕಣ್ಣು ಕಾಲ ಸರಿ ಇದ್ದು ಕೂಡ ನಾವು ಮಾಡಕ್ಕೆ ಕಷ್ಟ ಪಡ್ತಾ ಇರ್ತೀವಿ. ಆದ್ರೆ ಅವರಿಗೆ ಮಾತಾಡಕ್ ಬರ್ತಿಲ್ಲ, ತೊದ್ಲು ಮಾತಾಡ್ತಾ ಇದ್ರು. ಅಂತ ಒಂದು ವ್ಯಕ್ತಿ ಇವತ್ತು ಬಿಸ್ನೆಸ್ ಅನ್ನ ಮಾಡ್ಕೊಂಡು ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅವ್ರಿಗೆ ಕನ್ಸು ಏನಿದೆ ಅದನ್ನೆಲ್ಲ ಪಡ್ಕೊಂಡು ಅವ್ರ ಮಕ್ಳಿಗೆ ಎಜುಕೇಶನ್ ಕೊಟ್ಟು ಮದ್ವೆ ಮಾಡಿ ಇವತ್ತು ತಿಂಗಳಿಗೆ ಕಡಿಮೆ ಅಂದ್ರೆ 5 ರಿಂದ 6 ಲಕ್ಷ ಅರ್ನ್ ಮಾಡ್ಕೊಂಡು
ನಮ್ಮಂತ ಸಾವಿರಾರು ಜನರಿಗೆ ಅವಕಾಶ ಕೊಟ್ಟು ಅವ್ರ ಜೀವನದಲ್ಲಿ ಏನು ಬೇಕು ಅದನ್ನ ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಅಂತ ವ್ಯಕ್ತಿ ಬಗ್ಗೆ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇಲ್ಲೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇದು ಏನಂದ್ರೆ, ಏಳಿರಿ ಎಚ್ಚರಗೊಳ್ಳಿರಿ, ದೇಶದ ಸಮಸ್ಯೆಗಳ ಒಳತಿಗೆ ಹೋರಾಡಿರಿ ಅಂತ ಹೇಳಿದ್ದಾರೆ. ದೊಡ್ಡ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಹೇಳಿರ್ತಾರೆ. ಆದ್ರೆ ಇಲ್ಲಿ ಸದ್ಯಕ್ಕೆ ನಮ್ಮ ಒಳತಿಗೆ ಹೋರಾಡೋಣ ಅಂದ್ರೆ ಈ ಕ್ಲಾಸು ಪ್ರತಿಯೊಬ್ಬರಿಗೂ ನಾವು ತಗೊಂಡಾಗ ಪ್ರತಿಯೊಬ್ರು ಕೂಡ ಅವ್ರು ಎಚ್ಚೆತ್ಕೋಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದೆ, ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ವೆಲ್ಕಮ್ ಶಿವಪ್ರಕಾಶ್ ಸರ್. ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಸೊ ಮೊದಲು ಎಲ್ಲ ನ್ಯೂ ಜಾಯಿನಿಸ್ ಅಂದ್ರೆ ಎಲ್ಲ 5am ಕ್ಲಬ್ಗೆ ಬಂದಿರತಕ್ಕಂತ ಎಲ್ಲ ನಮ್ಮಲ್ಲಿ ಕನ್ಸಲ್ಟೆನ್ಸಿಗೆ ಒಂದು ವೆಲ್ಕಮ್ ಮಾಡ್ತೀನಿ. ಸೊ ನಾನು ಕೂಡ ಈ ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಮಾಡಿದಾಗೆ ತುಂಬಾ ಅಂದ್ರೆ ಒಂಥರ ಇನ್ಆಕ್ಟಿವ್ ಇದೆ. ಬಟ್ ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ಇದರಿಂದ ಎಲ್ಲ ಆಕ್ಷನ್ ಆಯ್ತು. ಆಮೇಲೆ ನನ್ನ ಬಿಸ್ನೆಸ್ ಕೂಡ ಬೆಳವಣಿಗೆ ಆಯ್ತು, ನನ್ನ ಮತ್ತೆ ಪರ್ಸನಾಲಿಟಿ ಕೂಡ ಡೆವಲಪ್ ಆಗ್ತದೆ. ಅದನ್ನು ಕೂಡ ಎಲ್ಲರೂ ಈಗೆಲ್ಲ ಹೊಸ ಯಾರು ಸೇರಿದ್ರು ಅದು ಡೆಫಿನೆಟ್ ಆಗಿ ಅವರೆಲ್ಲ ಪಡಿತಾರಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಹೆಸರು ಶಿವಪ್ರಕಾಶ್, ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಸೊ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಇನ್ನೊಂದು ಇನ್ಕಮ್ ಮಾಡ್ಬೇಕಂತ ನೋಡ್ತಾ ಇದ್ದೆ. ಆಗ ಈಗ ಮೋದಿಕೇರ್ ಅವಕಾಶ ಬಂತು. ಸೊ ಬಂದಾಗ ನಾನು ನೋಡಿದೆ, ಓಕೆ ಇದು ರೈಟ್ ಒಂದು ಬಿಸ್ನೆಸ್. ಸೊ ಇದರಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ ಮತ್ತು ಇಲ್ಲ ಯಾರು ಬಾಸ್ ಇಲ್ಲ, ನಾನು ಸಮಯ ಇದ್ದಾಗ ಮಾಡಬೇಕಾದಂತ ಒಂದು ಅವಕಾಶ ಅಂತ ಗೊತ್ತಾಯ್ತು. ಸೊ ಆಗ ಇದನ್ನ ತೆಗೆದುಕೊಂಡೆ, ಇಮಿಡಿಯೇಟ್ ಯೋಚನೆ ಮಾಡ್ದೇನೆ. ಸೊ ಇದರಿಂದ ನಾನು ಒಳ್ಳೊಳ್ಳೆ ಪ್ರಾಡಕ್ಟ್ಸ್, ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಕನಸುಗಳು ಕೂಡ ದೊಡ್ಡದಾಗ್ತದೆ. ಮುಂಚೆ ಕನಸುಗಳು ಬರೀ ಚಿಕ್ಕದಾಗಿದ್ದು ಈಗ ಒಂದು ಈ ಅವಕಾಶದಲ್ಲಿ ದೊಡ್ಡ ದೊಡ್ಡ ಕನಸಾಗಿದೆ. ಸೊ ನಾನು ತಿಂಗಳಿಗೆ ಒಂದು 10 ಲಕ್ಷ ಸಂಪಾದನೆ ಮಾಡೋದಕ್ಕೆ ಒಂದು ಪ್ಯಾಸಿವ್ ಆಗಿ ಅಂತ ಈ ಒಂದು ಅವಕಾಶದಲ್ಲಿ ಇದ್ದೀನಿ. ಮತ್ತೆ ಇನ್ನು ನನ್ನ ಜೊತೆ ಬಂದಂತ 100 ಜನಗಳಿಗೆ ಅವರು ಕೂಡ ಲಕ್ಷಾಂತರ ರೂಪಾಯಿ ಒಂದು ಪ್ಯಾಸಿವ್ ಆಗಿ ಗಳಿಸಕ್ಕೆ ನಾನು ಒಂದು ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಆ ಉದ್ದೇಶದಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಆಮೇಲೆ ಸಕ್ಸಸ್ ಸ್ಟೋರೀಸ್ ಹೇಳ್ಬೇಕಂದ್ರೆ ಕೇಳಿದ್ವಿ ಈಗ ಎಲ್ರು ನೋಡಿ, ದೊಡ್ಡ ಡಾಕ್ಟರೇಟ್ ಅಂತಾರು, ದೊಡ್ಡ ದೊಡ್ಡ ಸೈಂಟಿಸ್ಟ್ ಇರೋರು, ಮತ್ತೆ ಕೆಳಮಟ್ಟದಲ್ಲಿ ಇವನ್ ಹೋಟೆಲ್ ಕ್ಲೀನರ್ಸ್, ಆ ರೀತಿ ಎಲ್ಲ ಜನಗಳು ಇದರಲ್ಲಿದ್ದಾರೆ. ಸೊ ಅದರಲ್ಲಿ ಕೂಡ ಒಬ್ರು ನನಗೆ ಇಷ್ಟವಾಗಿದ್ದಂದ್ರೆ ಒಬ್ಬ ಲೇಡಿ ಆಂಧ್ರದವರು, ಬಟ್ ಅವ್ರು ಕರ್ನಾಟಕದಲ್ಲಿ ಇದ್ದು ಹಾಲು ಮಾರ್ತಾ ಇದ್ರು. ಹಾಲು ಮಾರ್ತಾ ಅವರು ಈ ಒಂದು ಅವಕಾಶ ತೆಗೆದುಕೊಂಡ್ರು. ಅವ್ರ ಭಾಷೆ ಕೂಡ ಕನ್ನಡ ಅಷ್ಟು ಗೊತ್ತಿರ್ಲಿಲ್ಲ. ಸೊ ಆಗ ಈ ಒಂದು ಅವಕಾಶ ತೆಗೆದುಕೊಂಡು ಅವಾಗ ತುಂಬಾ ಚಾಲೆಂಜ್ ಇದ್ದು, ಆಗ ಪ್ರಾಡಕ್ಟ್ಸ್ ಕೂಡ ಕಡಿಮೆ ಇದ್ವು. ಸೊ ಅದರಿಂದ ಈ ಒಂದು ಅವಕಾಶ ತೆಗೆದುಕೊಂಡು ಅವರು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ಇವನ್ನು ಕೂಡ ನಾನು ಅವ್ರದ್ದು ETV ಚಾನೆಲ್ ಕೂಡ ಅವ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಕೂಡ ನೋಡಿದ್ದೆ. ನಾನೇನು ಅವಾಗ ಮೋದಿಕೇರ್ ಇರ್ಲಿಲ್ಲ. ಸೊ ಅವ್ರನ್ನ ನೋಡಿ ನನಗೆ ಕೂಡ ಇನ್ಸ್ಪೈರ್ ಆಗಿದೆ. ಅವ್ರು ಯಾರು ಬೇರೆ ಅಲ್ಲ, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್. ಸೊ ಅವರು ಕೂಡ ಈಗ ಲಕ್ಷಾಂತರ ರೂಪಾಯಿ ಈಗ ಇದರಲ್ಲಿ ಈ ಒಂದು ಅವಕಾಶದಿಂದ ಹಣ ಮಾಡ್ತಾ ಇದ್ದಾರೆ ತಿಂಗಳು. ಮತ್ತೆ ಅವರು ಬೆಂಚ್ ಕಾರ್ ಕೂಡ ಮಾಡಿದ್ರು. ಸೊ ಇದು ಡೆಫಿನೆಟ್ಲಿ ಒಂದು ಇನ್ಸ್ಪಿರೇಷನ್. ನೋಡಿ, ಒಬ್ರು ಹಾಲು ಮಾಡೋ ಒಬ್ಬ ಹೆಣ್ಮಗಳು ಭಾಷೆ ಗೊತ್ತಿಲ್ಲದಂತ ಪ್ರದೇಶದಲ್ಲಿ ಇದ್ದು ಒಂದು ಸಾಧನೆ ಮಾಡೋದ್ರಿಂದ ನಾವೆಲ್ಲ ನಾವು ಕ್ವಶನ್ ಮಾಡ್ತೀವಿ, ನಮ್ಗೆಲ್ಲ ಎಷ್ಟೊಂದು ಪೊಟೆನ್ಶಿಯಲ್ ಇದೆ. ಅದನ್ನ ನಾವು ಆಕ್ಷನ್ ಆಗಿ ಕನ್ವರ್ಟ್ ಆಗಿದ್ರೆ ಡೆಫಿನೆಟ್ ಆಗಿ ನಾವು ಈ ಒಂದು ಬಿಸ್ನೆಸ್ ಅಲ್ಲಿ ಖಂಡಿತ ನಾವು ಒಂದು ನಮ್ದು ಕೂಡ ಮುಂದೆ ಸಕ್ಸಸ್ ಸ್ಟೋರಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಎಲ್ಲರೂ ಕೂಡ ಡಿಫ್ರೆಂಟ್ ಇಷ್ಟೊಂದು ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದ್ದೀರಾ. ಫ್ರೆಂಡ್ಸ್, ಯಾರೆಲ್ಲ ಹೊಸೊಬ್ರು ಇದ್ದಾರೆ, ಇವಾಗ ನಿಮ್ಮ ಟರ್ನ್. ನಿಮ್ಗೆ ಏನ್ ಅನ್ಸುತ್ತು ಈ ಪ್ರೋಗ್ರಾಮ್ ಬಗ್ಗೆ? ಹಾಗೆ ನಿಮ್ಮ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಪ್ಲಸ್ ಒಂದು ಕನ್ಸರ್ನ್ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮನ್ನೆಲ್ಲ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೀವು ಈ ಕಾರ್ಯಕ್ರಮದಲ್ಲಿ ಇವಾಗ ಡೆಫಿನೆಟ್ಲಿ ಏನಂದ್ರೆ 5 ಗಂಟೆಗಿಂದ ನಾವು ಏನು ಕೂತಿದ್ದೀವಿ ಕ್ಲಾಸ್ ಅಲ್ಲಿ, ಖಂಡಿತ ಒಂದು ಒಳ್ಳೆ ಮುಹೂರ್ತದಲ್ಲಿ ನಾವು ಒಂದು ಒಳ್ಳೆ ಟೈಮ್ ಅನ್ನ ನಾವು ಬೆಸ್ಟ್ ಟೈಮ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ರಿಗೂ ಇದು ಈಸಿ ಅಲ್ಲ. ಎಲ್ರು ಮಲ್ಗಿರ್ಬೇಕಾದ್ರೆ, ಪ್ರಪಂಚ ಮಲ್ಗಿರ್ಬೇಕಾದ್ರೆ ನಾವು ಎದ್ದು ಕಲಿತಾ ಇದ್ದೀವಿ. ಸೊ ನೀವೆಲ್ಲ ನಮ್ ಜೊತೆಗೆ ಇದ್ದೀರಾ. ಸೊ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹೊಸೊಬ್ರನ್ನ ಯಾರೆಲ್ಲ ವಿಡಿಯೋ ಆನ್ ಮಾಡಕ್ಕಾಗತ್ತೆ, ಖಂಡಿತ ಬಂದು ನಿಮ್ಮ ಒಂದು ಕನ್ಸನ್ನ ಶೇರ್ ಮಾಡಿ. ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಜೊತೆಗೆ ಒಂದು ಕನ್ಸನ್ನ ಶೇರ್ ಮಾಡಿ ಅಂತ ಕೇಳ್ತೀನಿ. ನಿಮ್ಗೆ ಏನ್ ಅನ್ಸ್ತು ಅಂತ ಕೂಡ ಹೇಳ್ಬೋದು ಪ್ರೋಗ್ರಾಮ್ ಬಗ್ಗೆ. ವೆಲ್ಕಮ್. ನಂಗೆ ಗಣೇಶ್ ಅವರು ಕಾಣ್ತಾ ಇದ್ದಾರೆ. ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಹೆಸರು ಗಣೇಶ್. ನನ್ನ ಬ್ಯಾಕ್ಗ್ರೌಂಡ್ ಬಂದು ಸೈಕಲ್ ಮೆಕ್ಯಾನಿಕ್. ನನಗೆ ಇವಾಗ ಹಿಂದೆ ಆಗಿದ್ದನ್ನ ಬಿಡ್ಬೇಕು, ಮುಂದೆ ಆಗೋದ್ರ ಮೇಲೆ ಗುರಿ ತೋರಿಸ್ಬೇಕು. ಸಾಧನೆ ಅನ್ನೋದು ಮನಸ್ಸಿನಿಗಿದ್ರೆ ಸಾಧಿಸ್ಬೋದು ಅನ್ನೋದು ನೀವೆಲ್ಲ ಹೇಳೋದ್ರಿಂದ ನನ್ಗೆ ಅರ್ಥ ಆಯ್ತು. ಥ್ಯಾಂಕ್ ಯು ಮೇಡಮ್.
ಒಂದು ನಿಮ್ಮ ಸೆಲ್ಫ್ ಇಂಟ್ರಡಕ್ಷನ್ ಮಾಡಿ, ಹಾಗೆ ಒಂದು ಕನ್ಸನ್ನ ಶೇರ್ ಮಾಡಿ. ನನ್ನ ಕನಸು ಬಂದು ಒಂದು ಬೈಕ್ ತಗೋಬೇಕು ಅನ್ನೋದು ನನ್ನ ಆಸೆ. 1 ವರ್ಷದೊಳಗಡೆ ಬೈಕ್ ತಗೋಬೇಕು. ಒಂದು ಸಂಧ್ಯಾ ಮೇಡಮ್ ಹತ್ರ ಹೇಳಿದ್ದೆ, ಬೈಕ್ ತಗೋಬೇಕು, 1 ಲಕ್ಷ ಅರ್ನ್ ಮಾಡೋಂತ ಅವನಾಗ್ಬೇಕು ಅನ್ನೋದು ಆಸೆ. ಫ್ಯಾಮಿಲಿನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ನನ್ನಿಂದ ಫ್ಯಾಮಿಲಿಗೆ ಹೆಲ್ಪ್ ಆಗ್ಬೇಕು. ಯಾಕಂದ್ರೆ ಫಸ್ಟ್ ಇಂದ ಬ್ಯಾಕ್ ಗ್ರೌಂಡ್ ಸೈಕಲ್ ಮೆಕ್ಯಾನಿಕ್ ಆಗಿ ನನ್ನ ಕೆಲಸ ಎಲ್ಲ ಕೈಗಳು ಇವೆಲ್ಲ ಒಂಥರ ಬ್ಲಾಕ್ ಆಗಿರ್ತಿತ್ತು. ನಾನು ಒಂದು ಅವಕಾಶದಲ್ಲಿದ್ದ ಕೆಲವೊಂದರಲ್ಲೆಲ್ಲ ಟ್ರಗಲ್ ಮಾಡಿ ಮತ್ತೆ ಫಸ್ಟ್ ನನಗೆ ಸಿಕ್ಕಿದೆ ಮೋದಕ್ಕೆ ಕೆಲವು ವರ್ಷಗಳ ಹಿಂದೆನೆ ಸಿಕ್ಕಿತ್ತು, ಅವಕಾಶನ ಯೂಸ್ ಮಾಡ್ಕೊಂಡಿಲ್ಲ. ನಮ್ಮ ಸೀನಿಯರ್ ಹೇಳಿದ್ರು, ಆದ್ರೂ ನಾನು ಕೇರ್ಲೆಸ್ ಆಗಿ ಬಿಟ್ಟೋದ. ಪ್ರಾಡಕ್ಟ್ ನ ಮಾತ್ರ ಯೂಸ್ ಮಾಡ್ತಿದ್ದೆ, ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿರ್ಲಿಲ್ಲ. ಮತ್ತೆ ಇವಾಗ ಬೇರೆ ಕಡೆ ಒಂದ್ ಕಡೆ ಯಾವ್ದೋ ಒಂದು ರೀತಿಯಲ್ಲಿ ಅವಕಾಶದ ಮುಖಾಂತರ ನಾನು ಬೇರೆ ಕಡೆ ಹೋಗಿದ್ವಿ. ಅದ್ರಲ್ಲಿ ಸುಮಾರಷ್ಟು ನನ್ನ ತುಂಬಾನೇ ಕಳ್ಕೊಂಡ್ ಬಂದೆ. ಮತ್ತೆ ಅದೇ ಜಾಗ ನನಗೆ ಕೈ ಬೀಸಿ ಕರೀತು, ಅವಕಾಶನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಲೈಫ್ ಅಲ್ಲಿ ಹಿಂದೆ ತಿರುಗಿ ನೋಡ್ಲೇಬಾರ್ದು, ಸೋಲು ಅನ್ನೋ ಕಡೆ ನೋಡ್ಬಾರ್ದು, ನಾವು ಮನಸ್ಸಿಟ್ಕೊಂಡು ಸಕ್ಸಸ್ ಕಡೆ ಪಾಸ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. ನಿಮ್ಮ ಕನಸು ಖಂಡಿತ 1 ವರ್ಷದಲ್ಲಿ ನೀವು ಬೈಕ್ ತಗೊಳ್ತೀರಾ. ಅದಕ್ಕೆ ನಮ್ಗೆ ಈ ಕೋರ್ಸ್ ಅಲ್ಲಿ ನೀವೇನ್ ಕಲಿತಾ ಇದ್ದೀರಾ, ಖಂಡಿತ ಅದನ್ನ ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ, ಖಂಡಿತ ಹೆಲ್ಪ್ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶಶಿಕಲಾ ರಾಘವೇಂದ್ರ ಅವರು ಇದ್ದಾರೆ, ವೆಲ್ಕಮ್ ಮಾಡ್ತಾ ಇದ್ದೀನಿ ಅವರನ್ನ. ಮಹೇಶ್ NK. ಸರ್, ಹಲೋ. ಎಸ್, ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿ ಸುಬ್ರಹ್ಮಣ್ಯ ಸರ್. ವಿಡಿಯೋ ಆನ್ ಅಂತ ಇಲ್ಲ. ಓಕೆ, ನೋ ಪ್ರಾಬ್ಲಮ್ ಸರ್. ಕೇಳಿಸ್ತಾ ಇದೆ, ಮಾತಾಡಿ. ನೆಟ್ವರ್ಕ್ ಇಶ್ಯೂ ಇರುತ್ತೆ, ಕೆಲವೊಂದ್ಸಲ ವಿಡಿಯೋ ಕಾಣಿಸಲ್ಲ, ಆನ್ ಆಗಲ್ಲ. ಮಾತಾಡಿ ಸರ್. ಮಾತಾಡಿ ಸರ್. ಶಶಿಕಲಾ ಅವರ ಅನ್ಮ್ಯೂಟ್ ಮಾಡಿರೋದು ಇವಾಗ ಇನ್ನೊಬ್ರು ಲೇಡಿ. ಹೌದು, ಶಶಿಕಲಾ ಅವ್ರು ಅನ್ಮ್ಯೂಟ್ ಮಾಡಿ. ಸುಬ್ರಹ್ಮಣ್ಯ ಸರ್ ಮಾತಾಡಿ. ಸುಬ್ರಹ್ಮಣ್ಯ ಅಂತ ಅವರು ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಹೌದು, ಮಾತಾಡಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇರಬೇಕು ಮೋಸ್ಟ್ಲಿ. ವೆಲ್ಕಮ್ ಶಶಿಕಲಾ ಅವರು. ಶುಭೋದಯ ಮೇಡಮ್ ಎಲ್ರಿಗೂ. ನನ್ನ ಹೆಸರು ಶಶಿಕಲಾ ರಾಘವೇಂದ್ರ, ಹೌಸ್ ವೈಫ್. ನಾನು ಹೇಳ್ತಾ ಇರೋದೇನಂದ್ರೆ, ನನ್ನ ಹಸ್ಬೆಂಡ್ ಕೂಡ ಜಾಬಲ್ಲಿ ಇದ್ದಾರೆ, ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ. ನಾನು ಕೂಡ ಪ್ರೈವೇಟ್ ಟೀಚರ್ ಇದ್ದೆ. ಈಗ ನನಗೆ ಮಗು ಇರೋದ್ರಿಂದ ಸ್ಕೂಲಿಗೆ ಹೋಗ್ತಾ ಇಲ್ಲ. ಆದ್ರೆ ನಾವು ಬೇರೆಯವರನ್ನ ಡಿಪೆಂಡ್ ಆಗಿರ್ಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಿರ್ಬೋದು, ಹಸ್ಬೆಂಡ್ ಆಗ್ಲಿ ಯಾರೇ ಆಗ್ಲಿ, ಅವ್ರನ್ನ ಯಾರನ್ನು ಡಿಪೆಂಡ್ ಆಗದೆ ನಾವು ಕೆಲಸ ಮಾಡ್ಕೊಂಡು ನಾವು ಏನಾದ್ರೂ ಅಚೀವ್ ಮಾಡ್ಬೇಕು ಹೇಳುದೇ ನನ್ ಗುರಿ. ಎಲ್ರು ಅಷ್ಟೇ, ಅವ್ರವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಏನಾದ್ರೂ ಸಾಧನೆ ಮಾಡ್ತು. ಹಲೋ ಸರ್, ಹಲೋ ಪ್ರಾಬ್ಲಮ್ ಇದೆ ಸರ್, ಆಮೇಲೆ ಮಾತಾಡ್ತೀನಿ. ಓಕೆ ಸರ್. ಶಶಿಕಲಾ ಅವರೇ ಕಂಟಿನ್ಯೂ ಮಾಡಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ ಮೇಡಮ್. ಏನಾದ್ರೂ ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಕನಸಿದೆ, ಅದನ್ನ ಸಾಧನೆ ಮಾಡ್ತೀನಿ ಅಂತ ಬಂದಿದ್ದೀನಿ. ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಒಂದು ಕನಸನ್ನ ಶೇರ್ ಮಾಡಿ, ಯಾವ್ದಾದ್ರು ಒಂದು ಕನಸು. ಒಳ್ಳೆ ಮನೇನ ಪರ್ಚೇಸ್ ಮಾಡ್ಬೇಕಂತ, ಚೆನ್ನಾಗಿ ಒಂದು ಫ್ಲಾಟ್ ತಗೊಳ್ಬೇಕಂತ ತುಂಬಾ ಆಸೆ ಇದೆ. ಎಸ್, ಖಂಡಿತ ಹಾಗೆ ಆಗುತ್ತೆ. ನೀವು ಅದಕ್ಕೆ ಒಂದು ಸ್ಪೆಸಿಫಿಕ್ ಆದ ಒಂದು ಇದನ್ನ ಟೈಮ್ ಅಥವಾ ಯಾವ ಮನೆ, ಎಷ್ಟು ಜಾಗ, ಅದೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಹೇಗ್ ಮಾಡ್ಬೇಕು ಅನ್ನೋದನ್ನ. ಸೊ ಅದನ್ನ ನೀವು ಖಂಡಿತ ಮಾಡ್ತೀರಾ. ನಿಮ್ಗೆ ಕೂಡ ಆಲ್ ದ ಬೆಸ್ಟ್. ವೆಲ್ಕಮ್. ರಜನಿ ಸುವರ್ಣ ಅಂತ ಇದ್ದಾರೆ, ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನೊಬ್ರು ಮಹೇಶ್ NK. ಶಿಲ್ಪಾ. ಇವರು ಕೆಂಪನಂಜೇಗೌಡ ಅವರು ಇದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್.
ಎಲ್ಲರಿಗೂ ಶುಭೋದಯಗಳು. ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಈಗ 6 ತಿಂಗಳಲ್ಲಿ ಟ್ರಾನ್ಸ್ಪೋರ್ಟ್ ಆಫೀಸ್ ಮಾಡಿದ್ದೀನಿ ಸ್ವಂತ. ನನಗೂ ದೊಡ್ಡ ಕನಸಿದೆ. ಅದು ನನಸಾಗ್ಲಿ ಅಂತ ನಾನು ಇನ್ನು 15 ಡೇಸ್ ಸೇರಿ ನೆನಸು ಮಾಡ್ಕೊಳ್ಳೋಣ ಅಂತ ಒಂದು ಅಚೀವ್ಮೆಂಟ್ ಇದೆ. ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಒಂದು ಕನ್ಸನ್ನ ಶೇರ್ ಮಾಡಿ ಸರ್. ದೊಡ್ಡ ಕನ್ಸಿದೆ ಅಂತ ಹೇಳಿದ್ರಿ, ಯಾವ್ದಾದ್ರು ಒಂದು ಕನ್ಸು. ಎಲ್ಲಾರು ಅಂತೆ ನಾವು ಮನೆ ಸೈಟ್ ತಗೊಬೇಕು, ಮನೆ ಕಟ್ಬೇಕು ಅನ್ನೋ ಒಂದು ಕನಸಿದೆ. ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀನಿ. ಮಗ MSc ಓದಿದ್ದಾನೆ, ಮಗಳು ಡಿಗ್ರಿ ಹೋಗ್ತಾ ಇದ್ದಾಳೆ. ಈಗ ಮ್ಯಾರೇಜ್ ಬೇರೆ ಸೆಟ್ ಆಗಿದೆ ಮಗಳಿಗೆ. ಎಲ್ಲ ಮಾಡೋ ಒಂದು ಕನಸು ಅಷ್ಟೇ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್, ಮಗಳಿಗೆ ಮದುವೆ ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಕನಸು ಆದಷ್ಟು ಬೇಗ ಫುಲ್ಫಿಲ್ ಆಗ್ಲಿ ಅಂತ ನೂರ್ ಅಹಮದ್ ಸರ್ ಇದ್ದಾರೆ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ. ಖಂಡಿತ ಅವ್ರ ಜೊತೆ ಸೇರ್ಕೊಳ್ಳಿ. ಅವ್ರು ಖಂಡಿತ ನಿಮ್ಮ ಕನಸನ್ನ ಹೇಗೆ ಒಟ್ಟಿಗೆ ಕೂತ್ಕೊಂಡು ನನ್ಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡಿ. ಥ್ಯಾಂಕ್ ಯು. ಎಸ್, ರಜನಿ ಮೇಡಮ್ ಬರ್ಬೋದಾ? ಉಷಾ ಪಟ್ಕರ್. ಎಸ್, ಇವಾಗ ಟೈಮ್ ಆಗಿದೆ. ಖಂಡಿತ ಒಂದು ಫ್ಯೂ ಮಿನಿಟ್ಸ್ ಬಾಕಿ ಇದೆ 6 ಗಂಟೆಗೆ. ಆದ್ರೆ ಕ್ಲೋಸ್ ಮಾಡೋ ಮೊದ್ಲು ಖಂಡಿತ ನಮ್ಮನ್ನೆಲ್ಲ ಉಮೇಶ್ ಸರ್ ಅವರು ಹೇಳಿದ್ರಲ್ವಾ, ಸೊ ನಮ್ಮ ರಥ ಓಡ್ಸಕ್ಕೆ ಕೃಷ್ಣ ಇಲ್ದಿದ್ರು ಕೃಷ್ಣಮೂರ್ತಿ ಸರ್ ಇದ್ದಾರೆ, ಹಾಗೆ ಸಂಧ್ಯಾ ಮೇಡಮ್ ಇದ್ದಾರೆ. ಸೊ ಅವರು ನಮ್ಮನ್ನ ಈ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ, ನಮ್ಮನ್ನ ಬೆಳೆಸ್ತಾ ಇದ್ದಾರೆ, ನಮ್ಗೆ ಒಳ್ಳೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸಂಧ್ಯಾ ಮೇಡಮ್. ಗುಡ್ ಮಾರ್ನಿಂಗ್. ಖುಷಿ ಆಗ್ತಾ ಇದೆ. ಎಲ್ಲರ ಬೆಳಗಿನ ಏನದು ಹೊರಗಡೆ ತುಂಬಾ ಜನ ಕನಸು ಹೊತ್ಕೊಂಡು ನಿದ್ದೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಕನಸನ್ನ ಹೊತ್ಕೊಂಡು ಕನಸನ್ನ ಶೇರ್ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಬೇರೆಯವರಿಗೆ ಹಂಚಿದೆ. ಜಯಶ್ರೀ, ನೀವು ಹೇಳಿದ ಕತೆ ತುಂಬಾ ಚೆನ್ನಾಗಿತ್ತು. ನಾವು ಬೇರೆಯವರಿಗೆ ಹಂಚ್ಕೊಂಡು ಬೆಳಿಬೇಕು. ಹಿಂಗೆ ಇಲ್ಲಿ ಹಂಚ್ಕೊಳ್ಬೇಕಾಗಿರೋದು ಏನು, ನಮ್ಮ ಸಕ್ಸಸ್ ಸ್ಟೋರಿ, ಬೇರೆಯವರ ಸಕ್ಸಸ್ ಸ್ಟೋರಿ ಅಂಡ್ ಮೋದಿ ಕೇರ್ನ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಮತ್ತೆ ಪ್ಲಾನ್ ಅಷ್ಟೇ ಹಂಚ್ಬೇಕಾಗಿರೋದು. ಈ 21 ದಿವಸ ನಾವೇನು ಇನ್ನು ಆಕ್ಚುಲಿ 21 ದಿವಸದ ಡೇ 1 ಶುರುವಾಗಿಲ್ಲ. ಹೊಸಬ್ರಿಗೆ ಮೆಸೇಜು, ಯಾಕೆಂದ್ರೆ ಇದು ಓರಿಯೆಂಟೇಶನ್ ಪ್ರೊಫೆಷನರಿ ಟೈಮ್. ದೊಡ್ಡ ಜಾಬ್ಗಳಲ್ಲೂ ಇರತ್ತಲ್ವಾ, ಅವರು ಜಾಬ್ಗೆ ಸೇರಿದ ತಕ್ಷಣ ಅವರಿಗೆ ಕೆಲಸ ಕೊಡಲ್ಲ, ಅಥವಾ ಸ್ಕೂಲು ಕಾಲೇಜುಗಳಲ್ಲಿ ಸೇರಿದ ತಕ್ಷಣ ಪಾಠ ಶುರುವಾಗಲ್ಲ. ಅವರಿಗೆ ಆ ಓರಿಯೆಂಟೇಶನ್ ಕ್ಲಾಸ್ ಇರುತ್ತೆ, ಪ್ರೊಫೆಷನರಿ ಪೀರಿಯಡ್ ಇರುತ್ತೆ. ಹಂಗೆ ನೀವು ಆ ಪ್ರೊಫೆಷನರಿ ಪೀರಿಯಡ್ ಅಲ್ಲಿ ಇದ್ದೀರಾ. ನಿಮಗೆ ನೋಡಿ ಲಾಗಿನ್ ಆಗೋದು ಹೇಗೆ, ಅದರಲ್ಲಿ ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಂಡು ವಿಡಿಯೋ ಆನ್ ಆಫ್ ಮಾಡ್ಕೊಂಡು ಅದು ಹೇಗೆ ಎಲ್ಲ ಕಂಫರ್ಟಬಲ್ ಆಗ್ಬೇಕು. ಅಂಡ್ ಇನ್ನೊಂದು, ಇವತ್ತು ಬ್ಯೂಟಿಫುಲ್ ಆಗಿ ಎಲ್ಲರೂ ಅವರವರ ಕನಸನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಎಷ್ಟು ಮುಖ್ಯ ಕನಸು ಶೇರ್ ಮಾಡೋದು ಅಂದ್ರೆ, ಗಣೇಶ್ ಅವರು ಹೇಳುವಾಗ ಗೊತ್ತಾಯ್ತು. ಫಸ್ಟ್ ಟೈಮೇ ನಾನು ಅವರ ಹತ್ರ ಕನಸು ಏನು ಅಂತ ಕೇಳ್ಕೊಂಡಿದ್ದೆ. ಆದ್ರೆ ಏನಾಗುತ್ತೆ, ನಾವು ಸುಮಾರು ಜನಗಳ ಕನಸನ್ನ ಕೇಳ್ತಾ ಸಡನ್ ನಮಗೂ ಮಧ್ಯದಲ್ಲಿ ಕೇಳಿದ್ರೆ ಮರ್ತೋಗತ್ತಲ್ವಾ, ಪಟ ಬೈ ಹಾರ್ಟ್ ಇರ್ಬೇಕು, ಬಟ್ ಇರಲ್ಲ. ಅದೇ ತರ ನಂಗೆ ಗಣೇಶ್ ಅವರ ಕನಸು ನನಗೆ ನೆನಪಿರ್ಲಿಲ್ಲ. ಜಯಶ್ರೀ ಅವರು ಕೇಳಿಸಿದ್ದಕ್ಕೆ ಹೌದಲ್ವಾ, ಆ ದಿವಸ ನೆನಪಿದೆ, ಕೈ ಎಷ್ಟು ಕಪ್ಪಾಗಿದೆ ಅಂತ ತೋರಿಸಿದ್ರು. ಅಂಡ್ ನನ್ಗೆ ಬೈಕ್ ಬೇಕು, ಎಲ್ಲಾರ ಸೈಕಲ್ಗೆ ಮೆಕ್ಯಾನಿಕ್ ಆಗಿ ಇವತ್ತು ನನ್ನದೇ ಆದ ಬೈಕ್ ಓಡಿಸ್ಬೇಕು ಅಂತ ಅವ್ರು ಹೇಳಿರೋದು. ದಟ್ ಇಮೋಷನಲ್ ಶೇರಿಂಗ್. ಅದೇ ತರ ಪ್ರತಿಯೊಬ್ಬರ ಕನಸು ರಿಕ್ವೆಸ್ಟಿಂಗ್ ಎಲ್ಲರ ಹತ್ರ, ಹೊಸಬ್ರ ಹತ್ರ. ಈಗ ಕೆಂಪನಂಜೇಗೌಡ ಅವರು ಏನು ನಾನು ಇವತ್ತು 15 ದಿವಸ ಅಂತ ಹೇಳಿದ್ರಲ್ವಾ, ಹೌದು. ನಿಮ್ಮ ಕನಸನ್ನ ನಿಮ್ಮ ಅಪ್ಲೈನ್ ಹತ್ರ ಪುನಃ ಶೇರ್ ಮಾಡ್ಕೊಳ್ಳಿ, ಮರ್ತೇ ಹೋಗಲ್ಲ. ಶಿವಪ್ರಕಾಶ್ ಯಾವಾಗ್ಲೂ ಒಂದ್ಸಲ ಹೇಳಿದ್ದು 10 ಲಕ್ಷ ತಿಂಗಳಿಗೆ ದುಡಿಬೇಕು ನಾನು ಅಂತ ಹೇಳಿದ್ದು, ಈಗ್ಲೂ ಅದನ್ನೇ ನಾನು ರಿಪೀಟ್ ಮಾಡ್ತಾ ಇರ್ತೀನಿ. 1 ಸಲ 2 ಸಲ ಹೇಳಿದಾಗ ಮರ್ತ ಹೋಗ್ಬೋದು, ಬಟ್ 10 ಸಲ ಹೇಳಿದಾಗ ಖಂಡಿತ ಮರೆಯಲ್ಲ. ಒಂದು ಮರೆಯದೆ ಪುನಃ ಹೇಳಬೇಕಾಗಿರೋದು ನನ್ನ ಕನಸನ್ನ ಅವರವರು ನೆನ್ಪು ಮಾಡ್ಕೊಳ್ಳಿ. ಅವರವರ ಕನಸನ್ನ ಅವರವರು ಶೇರ್ ಮಾಡ್ತಾ ಇರ್ಬೇಕು. ತುಂಬಾ ಜನ ಕನಸು ಇಲ್ಲದವರಿಗೆ, ಉದಾಹರಣೆಗೆ ನಾನೇ ಇದ್ದೀನಿ, ಕನಸು ಇಲ್ಲದವಳಾಗಿದ್ದೆ. ಸೊ ಕನಸು ಹುಟ್ಕೊಳತ್ತೆ ಅವಾಗ. ಹಾಗಾಗಿ ದಯವಿಟ್ಟು ಆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ. ಸೊ ವೆಲ್ಕಮ್ ಟು ಒನ್ಸ್ ಅಗೇನ್ ನಮ್ಮ 5 AM ಕ್ಲಬ್ಗೆ ಎಲ್ಲರಿಗೆ ಕೂಡ. ಯಾರು ನನಗಿಂತ ಮುಂದೆ ಇದ್ದಾರೆ ಅಥವಾ ನನಗಿಂತ ಹಿಂದೆ ಇದ್ದಾರೆ ಯೋಚಿಸೋದು ಬೇಡ, ಬೇರೆ ಯಾರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಇವತ್ತಿನ ಸುಭಾಷಿತ ಯಾರೋ ಕಳಿಸಿದ್ರು, ಅದನ್ನು ಓದಿ ಹೇಳ್ತಾ ಇರೋದು ನಾನು.
ಈಗ ನಿಮಗೆ ಯಾಕೆ ಹೇಳಿದ್ದು ನೋಡಿ, ಎಲ್ಲರೂ ಕೂಡ ನೋಡಿ ನಿಮ್ಮ ಜೊತೆ ಯಾರಿದ್ದಾರೆ ಅನ್ನೋದನ್ನ ಫೀಲ್ ಮಾಡ್ಕೊಳ್ಳಿ, ರಿಯಲೈಸ್ ಮಾಡ್ಕೊಳ್ಳಿ. ವಿತ್ ದಿಸ್ ಓವರ್ ಟು ಜಯಶ್ರೀ. ಥ್ಯಾಂಕ್ ಯು ಜಯಶ್ರೀ, ಥ್ಯಾಂಕ್ಸ್ ಟು ಆಲ್ ಮೈ ಕೋರ್ ಟೀಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ 6 ಆಗಿದೆ, ಎಫರ್ಮೇಶನ್ಸ್ ಮಾಡೋಣ. ನಾನು ಮಹೇಶ್ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಫರ್ಮೇಶನ್ಸ್ಗೆ. ವೆಲ್ಕಮ್ ಮಹೇಶ್. ಎಲ್ರು ಒಟ್ಟಿಗೆ ಹೇಳೋಣ. Yes. I am the best. I am the winner. I can do it. Today God is there with me. So thank you. Thank you. Thank you. ನಾನು Thank you ಉತ್ತಮ, all. Thank you. ನಾನು ಜಯಶಾಲಿ, ನಾನು ಮಾಡಬಲ್ಲೆ. ಇಂದು ನನ್ನದಿಲ್ಲ, ದೇವರು ಸದಾ ನನ್ನ ಜೊತೆಗೆ ಇದ್ದಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್ ಪಾರ್ಟಿಸಿಪೆಂಟ್ಸ್. ನೆಕ್ಸ್ಟ್ ನಮ್ಮ ಕಾರ್ಯಕ್ರಮ ನಾಳೆ 6 ಗಂಟೆಗೆ. ಸೊ ಎಲ್ರು ನಾಳೆ 5 ಗಂಟೆ 4:50ಗೆ 4:30 ಯೋಗ ಬೇಕು ಅನ್ನೋರಿಗೂ 4:30ಗೆ ಜಾಯ್ನ್ ಆಗಿ, ಇಲ್ಲ ಅಂದ್ರೆ 4:50ಗೆ ಶಾರ್ಪ್ 4:50ಗೆ ಸ್ಟಾರ್ಟ್ ಆಗುತ್ತೆ. ಸೊ ವಿಜುವಲೈಸೇಷನ್ ಮೂಲಕ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. Thank you, madam. Thank you.